ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಜ್ಯೋತಿ ಮೇಡಮ್ರವರೇ, ಪ್ರಾಂಶುಪಾಲರೇ, ಹಾಗೂ ರಾಮಚಂದ್ರ ಸರ್ ಅವರೇ, ಹಾಗೂ ಕಾರ್ಯಕ್ರಮಾಧಿಕಾರಿಗಳಾದಂತಹ ಗಿರೀಶ್ ಸರ್ ಅವರೇ, ಹಾಗೆ ನನ್ನ ಸ್ನೇಹಿತರು, ನನ್ನ ಖಾಸಗಿ ಬದುಕು, ನನ್ನ ವೃತ್ತಿ ಬದುಕಿಗೆ ಸದಾ ಮಾರ್ಗದರ್ಶನ ನೀಡುವ ಆತ್ಮೀಯ ಸ್ನೇಹಿತರು ಮತ್ತು ಗುರುಗಳು ಆದಂತಹ ಕಾಂತರ ಸರ್ ಅವರೇ, ಹಾಗೆ ಸ್ನೇಹಿತರಾದಂಥ ಯತೀಶ್ ಸರ್ ಅವರೇ, ಹಾಗೆ ಸುಪ್ರಿಯಾ ಮೇಡಮ್ರವರೇ, ಹಾಗೂ ಪ್ರತಿಮಾ ಮೇಡಮ್ರವರೇ, ಎಲ್ಲರೂ ಕೂಡ ನಮ್ಮ ಕಾಲೇಜಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿದ್ದಾರೆ. ಕಳೆದ ಬಾರಿ ನಾನು ಕೆಲವು ವರ್ಷಗಳ ಹಿಂದೆ ಸಮಾಜ ಸೇವಾ ಕಾರ್ಯದ ಒಂದು ಕಾರ್ಯಕ್ರಮದಲ್ಲಿ ಬಂದಿದೆ. ಇದೊಂದು ಏನಂತ ಹೇಳಿದ್ರೆ ಬೈ ಒನ್ ಗೆಟ್ ಒನ್ ಥರ ನಾನು ಓರಿಯೆಂಟೇಷನ್ಗೆ ಅಂತ ಸರ್ ಹೇಳಿದರು. ಇಲ್ಲಿ ನಿಮ್ಮ ಇಡೀ ಶೈಕ್ಷಣಿಕ ಸಾಲಿನ ಕಾರ್ಯಕ್ರಮಗಳನ್ನ ಕೂಡ ಉದ್ಘಾಟನೆ ಮಾಡೋ ಒಂದು ಅವಕಾಶ, ಒಂದು ಗೌರವ ಕೂಡ ನನಗೆ ಸಿಕ್ಕಿದ್ದು ಬಹಳ ಸಂತೋಷ ಆಗಿದೆ. ಈ ವರ್ಷದ ಏನು ಈ NSS ಕಾರ್ಯಕ್ರಮಗಳಿದ್ದಾವೆ ಎಲ್ಲವೂ ಯಶಸ್ವಿಯಾಗಿ ಆಗಲಿ ಅಂತ ಹೇಳಿ ನಾನು ಹಾರೈಸ್ಕೊಳ್ತಾ, ಈ ಒಂದು ಅವಕಾಶ ಸಿಕ್ಕಿರೋದೇ NSS ಇಂದ ಅಂತ ಹೇಳಿ ನಾನು ಭಾವಿಸ್ತೇನೆ. ಮತ್ತು ನನಗಿದೊಂದು ಹೆಮ್ಮೆಯ ವಿಷಯ, ನಾನು NSS ಸ್ವಯಂ ಸೇವಕರನ್ನು ಉದ್ದೇಶಿಸಿ ಮಾತನಾಡುವಂಥದ್ದು. ಅದಕ್ಕಿಂತ ಮೊದಲು ಒಂದು ಕೇವಿಯೇಟ್ ಏನಂತ ಹೇಳಿದ್ರೆ, ನಾನು ತುಂಬ ಸಂಕೋಚ, ಸರ್ ಹೇಳ್ದಾಗ್ಲಿಂದ ನನಗೆ ಸಂಕೋಚ ಇಲ್ಲಿ ಬಂದು ಮಾತಾಡೋದು. ಯಾಕೆಂದರೆ ಇಲ್ಲಿರೋವಂಥವ್ರು ಎಲ್ಲರೂ ಪ್ರಾಜ್ಞರು, ತುಂಬ ತಿಳ್ಕೊಂಡಿರುವಂಥವ್ರು, ಅದಕ್ಕಿಂತ ಹೆಚ್ಚಾಗಿ ಓದಿರುವಂಥವ್ರು. ಕಾಂತರ ಸರ್, ಯತೀಶ್ ಸರ್, ಸುಪ್ರಿಯಾ ಮೇಡಮ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನಗೆ ಯಾವಾಗಲೂ ಅವ್ರ ಮಾತುಗಳನ್ನು ಕೇಳಲಿಕ್ಕೆ ಇಷ್ಟ ಆಗುವಂಥದ್ದು. ಆ ಹಿನ್ನೆಲೆಯಲ್ಲಿ ನನಗೆ ಸಂಕೋಚ ಇದೆ. ನಾನು ಈಗ ಇಲ್ಲಿ ಎಲ್ಲ ಸ್ನೇಹಿತರಿಗೆ, ಸಹೋದ್ಯೋಗಿ ಮಿತ್ರರುಗಳಿಗೆ ಗೊತ್ತಿದೆ, ನಾವೀಗ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ತೀವಿ ಅಂಥೇಳಿ, ಅಂದರೆ ವರ್ಗಾವಣೆ ಇದೆ ನಮಗೆ. ಈ ಹಿನ್ನೆಲೆಯಲ್ಲಿ ಕಡೆಯದಾಗ ನಾನು ಇನ್ನೊಂದು ತಿಂಗಳಲ್ಲಿ ಹೋಗೋವನ್ನ ಈ ಥರ ಕಾರ್ಯಕ್ರಮಕ್ಕೆ ಕರೆದು ಹೀಗೆ ಮಾತಾಡಿಸ್ತಾ ಇದ್ದಾರೆ. ನನ್ನ ಅಜ್ಞಾನನ ಬಾಯಿ ಬಿಡ್ಲಿಕ್ಕೆ ಕಾಣ್ರ ಅಂದ್ರಲ್ಲ ಗಿರೀಶ್ ಸರ್ ಅಂತ ಒಂದು ಮನಸ್ಸಿನೊಳಗಡೆ ಅಳಕಿತ್ತು. ಆದರೂ ಸಹ ಅತ್ಯಂತ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡು ಬಂದಿದ್ದೇನೆ. ಇದಕ್ಕೆ ಮುಖ್ಯ ಕಾರಣ NSS ಬಗ್ಗೆ ಹೇಳಲಿಕ್ಕೆ ನನಗೆ ಗೌರವ, ಹೆಮ್ಮೆ. ಯಾಕೆ ಅಂತ ಹೇಳಿದ್ರೆ ಅದರ ಒಬ್ಬ ನೇರ ಫಲಾನುಭವಿ ನಾನು. ಒಂದು ಗ್ರಾಮೀಣ ಭಾಗದಿಂದ, ಅಂದರೆ ನನ್ನ ಊರು ಬೈಲುಕುಪ್ಪೆ ಅಂತೇಳಿ, ಪಿರಿಯಾಪಟ್ಟಣ ತಾಲೂಕು. ಇದು ನನ್ನ ಆತ್ಮಚರಿತ್ರೆ ಅಲ್ಲ, ನನ್ನ ಅನುಭವನಷ್ಟೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರೋದು. ಒಂದು ಹಳ್ಳಿಯಿಂದ ನಾನು ಒಬ್ಬನೇ ಹೋದೆ ಮೈಸೂರು ಪೇಟೆಗೆ. ಅಲ್ಲಿ ಮಹಾರಾಜ ಕಾಲೇಜ್ ಅಂತ ಹೇಳಿ ಒಂದು ಸಾಗರ, ಅದು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಅಲ್ಲಿಗೆ ಹೋಗಿ ಸೇರಿದೆ BAಗೆ. ಅಲ್ಲಿ ಸೇರಿದ ನಂತರ ಸಾವಿರಾರು ಜನರಲ್ಲಿ ನಾನು ಒಬ್ಬ ಆಗೋಗ್ಬೋದಾಗಿತ್ತು. ಆದರೆ ಒಬ್ಬ ಸ್ನೇಹಿತ ಪ್ರಶಾಂತ ಅಂತ ಹೇಳಿ ಆತ ಸಿಕ್ಕಿದ, ನನ್ನ ತರಗತಿಯವನು BAಯಲ್ಲಿ ಜೊತೆಗಿದ್ವಿ. ಅವನಿಗೂ ನನಗೂ ಸ್ನೇಹ ಆಯಿತು. ಆದ ನಂತರ ಅವನು ದೊಡ್ಡ ಮನುಷ್ಯ ಅಂದರೆ ದೈಹಿಕವಾಗಿ ದೊಡ್ಡವನಾಗಿದ್ದ. ನಾನು ಆಗ ಬಹಳ ಚಿಕ್ಕವನಾಗಿದೆ, ಈಗಲೂ ಹಾಗೆ ಇದ್ದೀನಿ. ನನ್ನನ್ನು ಅವನು NSSಗೆ ಸೇರಿಸ್ದ. ಬಾ NSS ಸೇರ್ಕೊಳ್ಳೋಣ, ಸೇರು ನೀನು ಅಂತೇಳಿ ಅವನು ನನ್ನ NSS ಘಟಕಕ್ಕೆ ಸೇರಿಸ್ದ. ಅಲ್ಲಿಂದ ನನ್ನ ಇವತ್ತಿನ ಈವರೆಗಿನ ಏನೆಲ್ಲ ಬೆಳವಣಿಗೆಗಳಿದೆ, ಇದೆಲ್ಲದಕ್ಕೂ ಮೂಲ ಕಾರಣ ಮತ್ತು ಪ್ರೇರಣೆ NSS. ಹಾಗಾಗಿ ನಾನು ಹೇಳಿದ್ದು NSSನ ನೇರ ಫಲಾನುಭವಿ ನಾನು. ಹಾಗಾಗಿ ನೀವು ಸರ್ ಹೇಳಿದ್ರು ಕೆಲವೆಲ್ಲ ವಿಚಾರಗಳನ್ನು, ಅದೆಲ್ಲ ನಿಜವಾಗಿಯೂ ಸಾಧನೆ ಅಲ್ಲ. ನಮ್ಮ ಹೊಟ್ಟೆಪಾಡಿಗಾಗಿ ನಾವು ಬೇರೆ ಬೇರೆ ಉದ್ಯೋಗಗಳನ್ನು ಆಯ್ಕೆ ಮಾಡಿಕೊಂಡು ಓದಿ ಎಕ್ಸಾಮ್ ಬರೆದು ಬಂದಿರ್ಬೋದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವೇನಾದರೂ ಇತರರನ್ನು ನಮ್ಮಂತೆ ಬಗೆಯುವ ಒಂದು ಮೌಲ್ಯವನ್ನೇನಾದರೂ ಕಲ್ತ್ಕೊಂಡಿದ್ರೆ, ಸಹಕಾರ, ಸಹಾನುಭೂತಿಯಿಂದ ಬೇರೆಯವ್ರ ಜೊತೆ ವ್ಯವಹರಿಸೋದನ್ನು ನಾವು ಕಲ್ತ್ಕೊಂಡಿದ್ರೆ, ಅದಕ್ಕೆ ಕಾರಣ NSS. ಉಳಿದಂತಹದ್ದೆಲ್ಲವೂ ಕೂಡ ಎಲ್ಲರೂ ಮಾಡ್ತಾರೆ ಕೆಲಸಗಳನ್ನು. ಆದರೆ ಇವತ್ತಿನ ಸಮಾಜಕ್ಕೆ ಅತ್ಯಂತ ತುರ್ತಾಗಿ ಬೇಕಾಗಿರುವಂತಹ ಸಹನೆ, ಸಹಾನುಭೂತಿ, ಕರುಣೆ, ಮೈತ್ರಿಯ ವಿಚಾರಗಳೇನಿದಾವೋ ಇವುಗಳನ್ನು ಕಲೀಲಿಕ್ಕೆ ಸಾಧ್ಯ ಆಗುವಂಥದ್ದು NSSನಲ್ಲಿ ಮಾತ್ರ. NSS ಅಂತ ಅವಕಾಶಗಳನ್ನು ಕೊಡುತ್ತೆ. ಅದರ ಫಲಶ್ರುತಿಯಾಗಿ ನಾನು ಬೇರೆ ಏನೇ ಮಾತನಾಡೋದಿರ್ಬೋದು, ಅಥವಾ ನಾನು ಆ NSSನ ಭಾಗವಾಗಿ ನನಗಲ್ಲಿ ಸಿಕ್ಕಂಥ ಅವಕಾಶಗಳು, ಅದು ಜನಪದ ನೃತ್ಯ ಅಥವಾ ಹಾಡು, ನಾಟಕ, ಹೀಗೆ ಪ್ರತಿಯೊಂದರಲ್ಲೂ ಕೂಡ ನನಗೆ ಅದು ಅವಕಾಶ ಕೊಟ್ಟಿತ್ತು. ಅದು ಅವಕಾಶಗಳನ್ನು ಬಳಸ್ಕೊಂಡು ನಾನು ಉನ್ನತ ವ್ಯಾಸಂಗಕ್ಕೆ ಹೋದೆ. ಉನ್ನತ ವ್ಯಾಸಂಗದಲ್ಲಿ ಎಕ್ಸಾಮ್ ಬರೆದು ಪಾಸಾಗಿ ಕೆಲಸ ಸಿಕ್ತು. ಇದಿಷ್ಟು ವೈಯಕ್ತಿಕವಾದರೆ 2 ಪ್ರಶ್ನೆಗಳನ್ನು ನಾವು ಇಟ್ಕೊಂಡು NSS ಬಗ್ಗೆ ಮಾತನಾಡ್ಬೋದು. ಒಂದೇನಂತ ಹೇಳಿದ್ರೆ, NSS ನಮಗೆ ಯಾಕೆ ಅರ್ಥ ಆಗಬೇಕು? ಪ್ರೀತಿಯ ವಿದ್ಯಾರ್ಥಿಗಳೇ, ಏನಂದರೆ ನಮ್ಮೆಲ್ಲರ ಬದುಕಿನಲ್ಲಿ ಏನನ್ನಾದರೂ ನಾವು ಆಪ್ತಗೊಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ
ಅದರ ಒಂದು ಹಿನ್ನೆಲೆ ಏನಿದೆ, ಅದರ ಇತಿಹಾಸ ಏನು, ಅಥವಾ ನಾವೀಗ ಒಬ್ಬರ ಜೊತೆ ಸ್ನೇಹ ಬೆಳೆಸ್ಕೊಳ್ತೀವಿ, ಅವ್ರು ನಮ್ಗೆ ಕ್ಲೋಸ್ ಆಗ್ತಾರೆ ಅಂದರೆ ನಾವು ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾದಾಗ ನಮಗೆ ಅದ್ರ ಜೊತೆಗೆ ಆಪ್ತತೆ ಬೆಳೆಯುತ್ತೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, NSS ನಮಗೆ ಕೊಡುವ ಅವಕಾಶಗಳೇನು ಮತ್ತು ಅದರಿಂದ ಬರ್ಬೋದಾದಂಥ ಹೊಣೆಗಾರಿಕೆಗಳೇನು, ಈ ಎರಡು ಅಂಶಗಳನ್ನು, ಅದು ಯಾಕೆ ನಮಗೆ ಆಪ್ತವಾಗಬೇಕು, ಅದರಿಂದ ಸಿಗುವ ಅವಕಾಶಗಳೇನು ಮತ್ತು ಹೊಣೆಗಾರಿಕೆಗಳೇನು, ಇದೆರಡನ್ನ ಇಟ್ಕೊಂಡು ನಾವು ಇಡೀ NSSನ ಹಿನ್ನೆಲೆಯನ್ನು, ಅದರ ಇತಿಹಾಸವನ್ನು ಮತ್ತು ಅದರ ಪ್ರಸ್ತುತತೆಯನ್ನು ನಾವು ಅರ್ಥ ಮಾಡ್ಕೊಳ್ಳುವ ಪ್ರಯತ್ನವನ್ನು ಮಾಡಬಹುದು. ಇಲ್ಲಿ ಅದು ಆಪ್ತ ಯಾಕೆ ಆಗಬೇಕು ಅನ್ನುವಂಥ ವಿಚಾರವನ್ನು ಅದರ ಇತಿಹಾಸದ ನೆಲೆಯಲ್ಲಿ ನಾನು ಹೇಳ್ತೀನಿ. ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿ ಆಗಿರೋದ್ರಿಂದ ಯಾಕೆ NSS ಬೆಳೀತು, ಅದರ ಅವಶ್ಯಕತೆ ಏನಿದೆ ಇವತ್ತಿಗೆ ಅನ್ನೋದು. ರಾಷ್ಟ್ರೀಯ ಸೇವಾ ಯೋಜನೆ ಅನ್ನುವಂತಹದ್ದು ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಅದರ ಬಗೆಗೆ ಚರ್ಚೆಗಳು ನಡೀತಾ ಇತ್ತು. ಇದು ಮಹಾತ್ಮ ಗಾಂಧೀಜಿಯವರ ಆಲೋಚನೆಗಳು, ಅವರ ಚಿಂತನೆಗಳೇನಿತ್ತು ಅದರ ಒಂದು ರೂಪವಾಗಿ ಸ್ವಾತಂತ್ರ್ಯ ನಂತರದಲ್ಲಿ ಜನ್ಮವನ್ನು ತಾಳಿತು. ಅವರ ಹುಟ್ಟಿದ ದಿನದ ಶತಮಾನೋತ್ಸವದ ಸಂದರ್ಭದಲ್ಲಿ 1969 ಇದೇ ತಿಂಗಳ ಸೆಪ್ಟೆಂಬರ್ 24ನೇ ತಾರೀಕು ಅಧಿಕೃತವಾಗಿ ಇದು ಚಾಲನೆಯನ್ನು ಪಡ್ಕೊಳ್ತು. ಆ ಸಂದರ್ಭದಲ್ಲಿ VKR ರಾವ್ ಅನ್ನುವಂತಹ ಒಬ್ಬ ವಿದ್ಯಾಮಂತ್ರಿಗಳು ಇದನ್ನು ಉದ್ಘಾಟಿಸಿದ್ರು. ಪ್ರಾರಂಭದಲ್ಲಿ ಕೇವಲ 37 ಪೈಲಟ್ ಪ್ಲಾನ್ ಅಂತ ಹೇಳಿ 37 ಯೂನಿವರ್ಸಿಟಿಗಳಲ್ಲಿ ಕೆಲವು ಸಾವಿರ, ಸುಮಾರು 40,000 ವಿದ್ಯಾರ್ಥಿಗಳನ್ನು ಒಳಗೊಂಡಂಥ ಒಂದು ಯೋಜನೆಯಾಗಿ ಇದು ಕಾರ್ಯಾರಂಭವನ್ನು ಮಾಡ್ತು. ಆ ನಂತರ ಇವತ್ತಿನವರೆಗೆ ನಿರಂತರವಾಗಿ ನಮ್ಮ ದೇಶದಲ್ಲಿರುವಂತಹ ವಿಶ್ವವಿದ್ಯಾನಿಲಯಗಳು, ಕಾಲೇಜುಗಳು, ಇವನ್ ಈಗ ಹೈಸ್ಕೂಲ್ನಲ್ಲೂ ಕೂಡ NSS ವಿಂಗ್ಗಳಿದ್ದಾವೆ, NSS ಘಟಕಗಳಿದ್ದಾವೆ. ಇದ್ರ ಮೂಲಕ ಏನು ವಿದ್ಯಾರ್ಥಿಗಳನ್ನು, ಈಗ ಈ ಸಂಸ್ಥೆಯನ್ನು ಅಥವಾ ಈ ಸ್ಕೀಮನ್ನು ಶುರು ಮಾಡುವಾಗಲೂ ಬಹಳಷ್ಟು ಸಮಿತಿಗಳು, ಸಮಾವೇಶಗಳನ್ನು ನಡೆಸಿ ನಂತರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡುತ್ತೆ. ಆ ಪ್ರಕ್ರಿಯೆ 1959 ಶುರುವಾಗುತ್ತೆ. ಯಾಕೆ ಹಾಗೆ ಆಯ್ತಂದರೆ 1947 ಭಾರತ ಸ್ವಾತಂತ್ರ್ಯ ಪಡ್ಕೊಂಡಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಬಹಳ ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ಸಂದರ್ಭದಲ್ಲಿ ಆ ಸ್ವಾತಂತ್ರ್ಯ ನಮಗೆ ಸಿಕ್ಕಿತ್ತು. ಯಾಕೆಂದರೆ ಬ್ರಿಟಿಷರು ಭಾರತವನ್ನು ಕಬ್ಬಿನ ರೀತಿಯಲ್ಲಿ ಹಿಂಡಿ ಹಿಪ್ಪೆ ಮಾಡಿ ಹೋಗಿದ್ರು. ಎಲ್ಲ ಝೀರೋಯಿಂದ ಶುರು ಮಾಡಬೇಕಾಗಿತ್ತು. ಹಾಗೆ ಝೀರೋಯಿಂದ ಶುರು ಮಾಡಬೇಕಾಗಿದ್ರೆ ಎಲ್ಲ ಕ್ಷೇತ್ರಗಳಲ್ಲಿ, ವಲಯಗಳಲ್ಲಿ ಇದ್ದಂಥವರು ಕೂಡ ಅದರಲ್ಲಿ ಸಕ್ರಿಯರಾಗಿ ಭಾಗವಹಿಸಬೇಕಾಗಿತ್ತು. ದೇಶ ಆಗ ಬಡತನ ಅಥವಾ ನಿರುದ್ಯೋಗ, ಹಾಗೆ ಅನಕ್ಷರತೆ, ಈ ರೀತಿಯ ಹಲವಾರು ಸಮಸ್ಯೆಗಳಲ್ಲಿ ತೊಳಲಾಡ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ದೇಶವನ್ನು ಕಟ್ಟುವ ಒಂದು ಸವಾಲು ಅಂದಿನ ಸರ್ಕಾರ, ಆಳುವವರ ಮುಂದೆ ಇತ್ತು. ಹಾಗಾಗಿ ಅವರು ಗಾಂಧೀಜಿಯವರ ಒಂದು ಆಲೋಚನೆ ಏನಿತ್ತು, ವಿದ್ಯಾರ್ಥಿ ಸಮುದಾಯ ಅಥವಾ ಯುವಜನತೆಯನ್ನು ದೇಶ ಕಟ್ಟುವಲ್ಲಿ ಹೇಗೆ ಅವರನ್ನು ಬಳಸ್ಕೊಳ್ಬೇಕು ಅನ್ನುವಂತಹದ್ದೇನಿತ್ತು, ಅವ್ರಿಗೆ ಸಮುದಾಯದ ಅಭಿವೃದ್ಧಿಯನ್ನು ಮಾಡ್ಕೊಳ್ಬೇಕಿದ್ರೆ ಅವರ ಪಾತ್ರ ಮತ್ತು ಅವರ ಜವಾಬ್ದಾರಿ ಎಷ್ಟಿದೆ ಅನ್ನೋದರ ಕುರಿತಾಗಿ ಅವರು ಬಹಳ ಯೋಚನೆ ಮಾಡಿದರು. ಅದರ ಪರಿಣಾಮವಾಗಿ ವಿವಿಧ ಸಮಿತಿಗಳು 1959ರಿಂದ 1968ರವರೆಗೆ, ಉದಾಹರಣೆಗೆ CD ದೇಶ್ಮುಖ್, ಸಿಯಾಜುದ್ದೀನ್ ಅವರ ಸಮಿತಿ, ಹಲವಾರು ಸಮಾವೇಶಗಳ ಒಂದು ಪರಿಣಾಮವಾಗಿ ಅವುಗಳು ಮಾಡಿದ ಶಿಫಾರಸಿನ ಆಧಾರದ ಮೇಲೆ ಅಧಿಕೃತವಾಗಿ 1969ರಲ್ಲಿ ಈ ರಾಷ್ಟ್ರೀಯ ಸೇವಾ ಯೋಜನೆಗೆ ಚಾಲನೆಯನ್ನು ನೀಡಲಾಯಿತು. ಈಗ ಸುಮಾರು 432ಕ್ಕೂ ಹೆಚ್ಚಿನ ವಿಶ್ವವಿದ್ಯಾನಿಲಯಗಳು ಭಾರತದಲ್ಲಿದ್ದಾವೆ. ಸುಮಾರು 2 ಲಕ್ಷದಷ್ಟು ಯೂನಿಟ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲಿ 2 ಕೋಟಿಗೂ ಹೆಚ್ಚು ವಿದ್ಯಾರ್ಥಿಗಳು ಆ NSSನಲ್ಲಿ ಸ್ವಯಂ ಸೇವಕರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದಲ್ಲೂ ಕೂಡ ಈಗ 36ಕ್ಕಿಂತ ಹೆಚ್ಚಿನ ವಿಶ್ವವಿದ್ಯಾನಿಲಯಗಳಿದ್ದಾವೆ. 3000ಕ್ಕೂ ಮಿಕ್ಕಿದ ಯೂನಿಟ್ಗಳು, ಪ್ರತಿ ಕಾಲೇಜುಗಳಲ್ಲಿ ಕೂಡ NSSನ ಘಟಕಗಳಿರುತ್ತೆ. ಆ ಘಟಕಗಳಲ್ಲಿ ಈಗ 100 ಸಂಖ್ಯೆಯಲ್ಲಿ ಅವಕಾಶ ಮಾಡಿಕೊಟ್ಟಿರ್ಬೋದು ಒಂದು ಕಾಲೇಜ್ಗೆ, ಇನ್ನೊಂದು ಕಾಲೇಜ್ಗೆ 75 ಇರ್ಬೋದು. ಈ ಥರ ಬೇರೆ ಬೇರೆ ಸಂಖ್ಯೆಯಲ್ಲಿ 3000 ಘಟಕಗಳಿದ್ದಾವೆ. ಅಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಬಳ್ಳಾರಿಯಲ್ಲಿ ಮಾತ್ರ NSS ಇದೆ, ನಾವು ಮಾತ್ರ ಇದೆಲ್ಲ ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಳುವಂತಹ ಒಂದು ಏನು ಸಮಸ್ಯೆ ಇಲ್ಲ. ಬದಲಾಗಿ ಇಡೀ ದೇಶದಾದ್ಯಂತ NSS ಅನ್ನುವಂತಹ ಒಂದು ಸ್ಕೀಮ್, ಯೋಜನೆ ಇದೆ, ಅದು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಮತ್ತು ಪ್ರತಿ ಕಾಲೇಜುಗಳಲ್ಲಿ ಈ ಯೋಜನೆ ಏನಿದೆಯೋ ಆ ಯೋಜನೆಯನ್ನು ಚಾಲನೆ ತರಲಿಕ್ಕೆ
ಅದನ್ನು ಮುನ್ನಡೆಸಲಿಕ್ಕೆ ಸಲಹಾ ಸಮಿತಿ ಇರುತ್ತೆ. ಪ್ರತಿ ಕಾಲೇಜಿನಲ್ಲಿ ಪ್ರಾಂಶುಪಾಲರ ಅಧ್ಯಕ್ಷತೆಯಲ್ಲಿ ಸಲಹಾ ಸಮಿತಿ ಇರುತ್ತೆ. ಅಲ್ಲಿ ವಿದ್ಯಾರ್ಥಿ ಪ್ರತಿನಿಧಿಗಳಿರ್ತಾರೆ, ಹಿರಿಯ ಪ್ರಾಧ್ಯಾಪಕರುಗಳಿರ್ತಾರೆ, ಮತ್ತು ಹಿಂದೆ ಕಾರ್ಯನಿರ್ವಹಿಸಿದಂತಹ NSS ಕಾರ್ಯಕ್ರಮಾಧಿಕಾರಿಗಳಿರ್ತಾರೆ, ಹಾಗೂ ಪ್ರಸ್ತುತ ಕಾರ್ಯಕ್ರಮಾಧಿಕಾರಿಗಳು ಅದರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಊರಿನವರು ಇರ್ಬೋದು, ಅಥವಾ ನಾವು ಯಾವುದಾದ್ರೂ ಒಂದು ಗ್ರಾಮವನ್ನು ದತ್ತು ತೆಗೆದುಕೊಂಡಿದ್ರೆ ಅಲ್ಲಿನ ಹಿರಿಯರು ಬಂದು ಅದರಲ್ಲಿ ಸಮಿತಿಯಲ್ಲಿ ಇರ್ಬೋದು. ಹೀಗೆ ಕಾಲೇಜಿನ ಮಟ್ಟದಲ್ಲಿ ಇರುತ್ತೆ ಮತ್ತು ಸ್ವಯಂ ಸೇವಕರು ಇರ್ತಾರೆ. ಕಾಲೇಜಿನ ನಂತರ ವಿಶ್ವವಿದ್ಯಾನಿಲಯದಲ್ಲಿ ಸಮಿತಿ ಇರುತ್ತೆ. ಅಲ್ಲಿ ಯೋಜನಾಧಿಕಾರಿಗಳಿರ್ತಾರೆ. ಅಂದರೆ ನಮ್ಮ ಅಫಿಲಿಯೇಟೆಡ್ ಕಾಲೇಜ್ಗಳೇನಿರ್ತೋ ಅದನ್ನು ಮಾನಿಟರ್ ಮಾಡಲಿಕ್ಕಾಗಿ ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬರು ಯೋಜನಾಧಿಕಾರಿಗಳಿರ್ತಾರೆ. ಅವ್ರಿಗೊಂದು ಅಡ್ವೈಸರಿ ಕಮಿಟಿ ಯೂನಿವರ್ಸಿಟಿಯಲ್ಲಿ ಇರುತ್ತೆ. ಆನಂತರ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂಥ ಯುವಜನ ಸೇವಾ ಕ್ರೀಡಾ ಇಲಾಖೆ ನೇತೃತ್ವದಲ್ಲಿ ನಮ್ಮ NSS ಬರುತ್ತೆ. ಹಾಗೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಕೌಶಲ್ಯಾಭಿವೃದ್ಧಿ, ಯುವಜನ ಸೇವೆ, ಕ್ರೀಡೆ ಅಂಡರಲ್ಲಿ ನಮ್ಮ NSS ಬರುತ್ತೆ. ಹಾಗಾಗಿ ಇಡೀ ದೇಶದಾದ್ಯಂತ ಒಕ್ಕೂಟ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಅಥವಾ ವಿಶ್ವವಿದ್ಯಾನಿಲಯಗಳಿರ್ಬೋದು, ಹಾಗೂ ಕಾಲೇಜು, ಈ ಮಟ್ಟಿಗಿನ ಒಂದು ಹೈರಾರ್ಕಿಕಲ್ ಆದಂತಹ ಒಂದು ಸೆಟಪ್ NSSನ ನಿರ್ವಹಣೆ ಮಾಡಲಿಕ್ಕೆ, ಅದಕ್ಕೆ ಬೇಕಾದಂಥ ಅನುದಾನಗಳನ್ನು ಒದಗಿಸಲಿಕ್ಕೆ ಕಾರ್ಯವನ್ನು ನಿರ್ವಹಿಸ್ತಿದೆ. ಹಾಗಾಗಿ ನೀವು ಅನ್ಕೋಬಹುದು, ಅಯ್ಯೋ ನಮ್ಮ ಕಾಲೇಜಿನಲ್ಲೇ ಇದು ಅಂತ. ಇಡೀ ದೇಶದಾದ್ಯಂತ ಈ ಯೋಜನೆ ಕಾರ್ಯನಿರ್ವಹಿಸ್ತಾ ಇದೆ. ವಿವಿಧ ಹಂತದಲ್ಲಿ ಅದನ್ನು ಮಾನಿಟರ್ ಮಾಡಲಾಗ್ತಾ ಇದೆ. ಹಾಗಾಗಿ ನೀವು ಇಲ್ಲಿ ಒಂದು ಯೂನಿಟ್ನಲ್ಲಿ ಒಬ್ಬ ಸ್ವಯಂ ಸೇವಕರಾಗಿ ಕೆಲಸ ಮಾಡುವಂತಹದ್ದು, ಅದರ ಒಂದು ಗುರುತಿಸುವಿಕೆ ನಿಮಗೆ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಅವಕಾಶಗಳಿದ್ದಾವೆ. ನೀವಿಲ್ಲಿ ಕಾಲೇಜಿನಲ್ಲಿ ಎಷ್ಟು ಬದ್ಧತೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ಖುಷಿಗಾಗಿ, ನೀವು ಯಾರೋ ಪ್ರೋಗ್ರಾಮ್ ಆಫೀಸರ್ ಹೇಳ್ತಾರೆ ಅಥವಾ ಪ್ರಿನ್ಸಿಪಲ್ ನೋಡ್ತಾರೆ ಅಂತ ಹೇಳಿ ಕೆಲಸ ಮಾಡೋದಲ್ಲ, ಅಥವಾ NSSನಲ್ಲಿ ತೊಡಗಿಸ್ಕೊಳ್ಳೋದಲ್ಲ, ಬದಲಾಗಿ ನಿಮ್ಮ ಸಂತೋಷಕ್ಕೆ ತೊಡಗಿಸ್ಕೊಂಡ್ರೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಸರ್, ನೀವೇ ಹೇಳ್ಬಿಡ್ತೀರಾ ನಾವು ಹೇಗೆ ಇನ್ವಾಲ್ವ್ ಆಗೋದು ಅಂತ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಅದರ ನೇರ ಫಲಾನುಭವಿ ಆಗಿದ್ರಿಂದ, ನಾನು ಅವಾಗಲ್ಲಿ ತೊಡಗಿಸ್ಕೊಂಡಿದ್ರಿಂದ ಇಷ್ಟಪಟ್ಟು, ನಮ್ಗೆ ಬೇರೆ ಪರ್ಯಾಯಗಳಿಲ್ಲ, ಮನರಂಜನೆ ಇಲ್ಲ, ಏನಿಲ್ಲ. ಅವಾಗ ಕಾಲೇಜ್ಗೆ ಹೋಗೋದು, ಅಲ್ಲಿ ಫ್ರೆಂಡ್ಸ್ ಜೊತೆ ಇರೋದು, NSS ಚಟುವಟಿಕೆಗಳಲ್ಲಿ ಭಾಗವಹಿಸೋದು, ಅದು ಏನು ಡೈಲಿ ಕ್ಯಾಂಪ್ಸ್ ಇರ್ಬೋದು, ಅಥವಾ ಸ್ಪೆಷಲ್ ಕ್ಯಾಂಪ್ಸ್ ಇರ್ಬೋದು, ಅಥವಾ NSS ನೇತೃತ್ವದಲ್ಲಿ ಬೇರೆ ಬೇರೆ ಕಾಲೇಜ್ಗಳ ಕಾಂಪಿಟೇಷನ್ಗೆ ಹೋಗೋದು. ಇದೇ ನನ್ನ ನೆನಪುಗಳನ್ನು ಅಥವಾ ನನ್ನ ಇವತ್ತಿನವರೆಗಿನ ಬದುಕನ್ನು ಹಸಿರಾಗಿಸಿರುವಂಥದ್ದು. ನಾವು ಯಾರಾದರೂ ನಮ್ಮ ಡಿಗ್ರಿ ಸ್ನೇಹಿತರ ಜೊತೆಗೆ ಮಾತನಾಡೋದಾದ್ರೆ, ಅಥವಾ ನಾನು ಕಾಂತರ ಸರ್ ಎಲ್ಲ ಮಾತಾಡುವಾಗ ಇದೇ ವಿಚಾರಗಳನ್ನು ನೆನಪಿಸ್ಕೊಳ್ತೀವಿ. ಬೇರೆ ಏನಿಲ್ಲ, ಅಂದರೆ ವಿಚಾರಗಳು ನಾವು ಮಾತಾಡ್ಲಿಕ್ಕೆ ಅವಾಗೆ ನಮ್ಮ ಪದವಿ ಹಂತದಲ್ಲಿ ಇದ್ದದ್ದೇ ಈ ವಿಚಾರಗಳು. ಅಲ್ಲಿ ಕ್ಯಾಂಪ್ ಹೋದ್ವಿ, ಇಲ್ಲಿ ಕಾಂಪಿಟೇಷನ್ಗೆ ಹೋದ್ವಿ, ಇದರಿಂದಲೇ ಸ್ನೇಹಿತರನ್ನು ಕೂಡ ಗಳಿಸ್ಕೊಂಡ್ವಿ. ಅದೆಲ್ಲವೂ ನಮ್ಮನ್ನು ಮಾನಸಿಕವಾಗಿ ಆರೋಗ್ಯವಾಗಿಟ್ಟಿದೆ ಮತ್ತು ಇರುವ ನಮ್ಮ ಪರಿಸ್ಥಿತಿಗೆ ಸಂತೃಪ್ತಿಯನ್ನು ತಂದುಕೊಟ್ಟಿದೆ. ಇದು ಸಾಧ್ಯವಾಗಿರುವಂತಹದ್ದು NSSನ ಒಬ್ಬ ಸ್ವಯಂ ಸೇವಕನಾಗಿ. ನಾನಿವತ್ತು ನಮ್ಮ ಕಾಲೇಜಿನಲ್ಲಿ 3 ಕ್ಯಾಂಪ್ಗಳನ್ನು ಮಾಡಿ, ಮತ್ತು ಬೇರೆ ಬೇರೆ ಚಟುವಟಿಕೆಗಳನ್ನು ಕಾಲೇಜಿನಲ್ಲಿ ಎಲ್ಲ ಮಾಡ್ತಾ ಇದ್ದೀವಿ. ಸರ್ಗೆಲ್ಲ ಗೊತ್ತಿದೆ, ನಾವು ಕಾಲೇಜಿನಲ್ಲಿ ಇದುವರೆಗೆ ನಾನು ಪ್ರಿನ್ಸಿಪಲ್ ಇಬ್ಬರೇ ಇದ್ದದ್ದು, ಈಗ ಇನ್ನೊಬ್ಬರು ಸರ್ ಸೇರ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ನಾವೇ ಮಾಡ್ತಾ ಇದ್ವಿ. ಆ ರೀತಿಯಾಗಿ ಆ ಎಲ್ಲ ಚಟುವಟಿಕೆಗಳನ್ನು ನಡೆಸುವಾಗ NSS ಅಡಿಯಲ್ಲಿ ನಾನೊಬ್ಬ ಪ್ರೋಗ್ರಾಮ್ ಆಫೀಸರ್ ಅಂತನೋ ಅಥವಾ ನಾನೊಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ನನಗೆ ಯಾವತ್ತೂ ಮನಸ್ಸಿಗೆ ಬರೋದೇ ಇಲ್ಲ. ಬದಲಾಗಿ ನಾನೊಬ್ಬ ಸ್ವಯಂ ಸೇವಕನಾಗಿಯೇ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳು ಹೇಳೋದು, ಅವ್ರ ಜೊತೆಗೆ ನಾವು ಮಾಡಿದಾಗ ಅಷ್ಟು ಸಂತೋಷ ಅದರಲ್ಲಿ ಸಿಗುತ್ತೆ ಅನ್ನೋದು ಅಷ್ಟೇ. ಮತ್ತು ಇನ್ನೊಂದು, ನಮ್ಮೆಲ್ಲ ಸಾಧನೆಗಳಿಗೂ ಮಿಗಿಲಾಗಿ ನಾವು ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡುವಂತಹ ಕೆಲಸಗಳನ್ನು ಮಾಡೋದೇ ದೊಡ್ಡ ಮುಖ್ಯವಾದಂಥ ವಿಚಾರ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಮನಸ್ಸಿಗೆ ಖುಷಿ ಕೊಡಬೇಕು ಕೆಲಸಗಳು, ಅಥವಾ ನಾವು ಮಾನಸಿಕವಾಗಿ ಆರೋಗ್ಯವಾಗಿರ್ಬೋದಾದಂಥ ಕೆಲಸಗಳನ್ನು ಮಾಡೋದು, ಇದೇ ನಮ್ಮ ಸಾಧನೆ. ಮತ್ತು ಸಾಧನೆ ಅಂತ ಹೇಳಿದ್ರೆ ಒಂದು ನಾವು ಕೆಲಸ ಕಳಿಸ್ಕೊಳ್ಳೋದು, ಇನ್ನೊಂದು ಏನೋ ಸಂಪಾದನೆ ಮಾಡ್ಕೊಳ್ಳೋದಲ್ಲ. ಬದಲಾಗಿ ನಾವೇನೋ ಒಂದು ಏನು ಸ್ಥಿತಿಯನ್ನು ಅನುಭವಿಸ್ತೀವಿ, ಒಂದು ಸರಿಯಾದ ಊಟ, ಮನೆ, ಉದ್ಯೋಗ, ಆರೋಗ್ಯ, ತಂದೆ ತಾಯಿಗಳು, ಈ ಥರದ ಒಂದು ಸ್ಥಿತಿ ಅನುಭವಿಸೋದೇ ಸಾಧನೆ. ಉಳಿದದ್ದು ಎಲ್ಲವನ್ನು ಗಳಿಸ್ಕೊಳ್ಳೋದು ಅದೆಲ್ಲ ಬೋನಸ್. ಬದಲಾಗಿ ಒಂದು ತೃಪ್ತಿಕರವಾದ, ಸಮಾಧಾನವಾದ ರೀತಿಯಲ್ಲಿ ನಮ್ಮ ಬದುಕಿನ ಸಮಯವನ್ನು ಅತ್ಯುತ್ತಮವಾಗಿ ಕಳೀಲಿಕ್ಕೆ ಸಾಧ್ಯವಾಗೋದಾದರೆ ಅದೇ ಸಾಧನೆ. ಹಾಗಾಗಿ ಯಾವುದರಿಂದ ಓಡದೆ, ಬದಲಾಗಿ ಈ ರೀತಿಯಾದಂಥ ಒಂದು ಸ್ಥಿರವಾದ ಸಮಾಧಾನದ ಬದುಕನ್ನು ಕಟ್ಕೊಳ್ಳಿಕ್ಕೆ ನಮಗೆ NSS ಮೂಲಕ ಸಿಗುವ ಆತ್ಮವಿಶ್ವಾಸ, ಅದರ ಮೂಲಕ ನಾವು ಪಡೆಯಬಹುದಾದಂತಹ ಅನುಭವಗಳು ಅತ್ಯಂತ ಮುಖ್ಯವಾದದ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗೆ ಈ ರೀತಿಯಾದಂಥ ಒಂದು ಸೆಟಪ್ನ ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ. NSS ಬಗ್ಗೆ, ಅದರ ವಿಚಾರಗಳ ಬಗ್ಗೆ ಸರ್ ಅವರ ಪ್ರಾಸ್ತಾವಿಕ ನುಡಿಗಳು ಬಹಳ ಚೆನ್ನಾಗಿ ಹೇಳಿದರು. NSS ನೀವು ನೋಡ್ತೀರಾ,
ಅದರ ಒಂದು ಮುಖ್ಯವಾದಂತಹ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಯುವಜನತೆ ಅಂದ್ರೆ ನಮಗೆ ವಿದ್ಯಾರ್ಥಿಗಳು. ಇವತ್ತಿನ ಸಮಾಜ ಅಥವಾ ಭಾರತದ ಜನಸಂಖ್ಯಾ ಶೇರ್ ನೀವು ನೋಡಿದ್ರೆ ಯುವಶಕ್ತಿಯ ಪಾಲು ದೊಡ್ಡದಿದೆ. ಆ ಯುವಶಕ್ತಿ ಆರೋಗ್ಯಕರವಾಗಿರಬೇಕು, ಮಾನಸಿಕವಾಗಿ, ದೈಹಿಕವಾಗಿ. ಹಾಗೆ ಆರೋಗ್ಯಕರವಾಗಿರ್ಬೇಕಿದ್ರೆ ಅವರು ಈ ರೀತಿಯಾದಂತಹ ರಾಷ್ಟ್ರೀಯ ಸೇವಾ ಯೋಜನೆಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಬೇಕು. ಮತ್ತು ಈ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಮೂಲಕವಾಗಿ ಸಮಾಜ ಸೇವೆಯನ್ನು ಮಾಡೋದು, ಸಮಾಜವನ್ನು ಕಟ್ಟುವಂತಹದ್ದು ಎಲ್ಲರ ಜವಾಬ್ದಾರಿ. ಅದನ್ನ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಈ ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ಬಹಳ ಮಹತ್ವದ ಅಂಶ. ಆ ಶಿಫಾರಸಿನ ಮೇಲೆ ಈ NSS ಅನ್ನ ಸ್ಥಾಪನೆ ಮಾಡಿದ್ರು. ಅಂದ್ರೆ ಯುವಜನತೆಯನ್ನ ರಾಷ್ಟ್ರ ಕಟ್ಟುವಲ್ಲಿ ಸಕ್ರಿಯರಾಗಿ ತೊಡಗಿಸ್ಕೊಳ್ಬೇಕು. ರಾಷ್ಟ್ರ ಕಟ್ಟೋದು ಅಂದ್ರೆ ನೀವು ನೆನಪಿನಲ್ಲಿ ಇಡಬೇಕು, ನಾವು ಬರೀ ಬಿಲ್ಡಿಂಗ್ಗಳನ್ನ ಕಟ್ಟೋದು, ರಸ್ತೆಗಳನ್ನು ಮಾಡೋದು, ದೊಡ್ಡ ಪ್ರತಿಮೆಗಳನ್ನು ನಿಲ್ಲಿಸಿ ನಾವು ವಿಶ್ವದ ಪ್ರಥಮ ಗುರು ಆಗೋದಲ್ಲ. ಬದಲಾಗಿ ಮನಸ್ಸುಗಳನ್ನು ಕಟ್ಟೋದು, ಜನರನ್ನ, ಅವರ ಬದುಕನ್ನ ಮತ್ತು ಅವರ ಬದುಕುವ ಸಮಯವನ್ನ ಉತ್ತಮಗೊಳಿಸುವ ಸಾಧ್ಯತೆಗಳನ್ನ ನಾವು ಕಂಡುಕೊಳ್ಳೋದು ಅಥವಾ ಅಂತ ಪ್ರಯತ್ನಗಳಲ್ಲಿ ನಾವು ಕೂಡ ಸಕ್ರಿಯರಾಗಿ ಭಾಗವಹಿಸೋದೇ ದೇಶ ಕಟ್ಟೋದು. ದೇಶ ಅಂದ್ರೆ ಮಣ್ಣಲ್ಲ ಅಥವಾ ಗಡಿಯಲ್ಲ ವಿದ್ಯಾರ್ಥಿಗಳೇ, ನಾವು, ನೀವು ಮತ್ತು ಸಾಮಾನ್ಯ ಜನರು, ಯಾರು ಮನುಷ್ಯರಿದ್ದಾರೋ ದೇಶದಲ್ಲಿ ಅವರೆಲ್ಲ ದೇಶ. ಹಾಗಾಗಿ ನಾವು ಕೇವಲ ಭೌತಿಕವಾದ ಅಂಶಗಳಿಗೆ ಅಲ್ಲದೆ ಜನರು, ಇಲ್ಲಿನ ಜನರ ಬದುಕನ್ನು ಉತ್ತಮಗೊಳಿಸ್ಕೊಳ್ಳಿಕ್ಕಾಗಿ ನಾವು ಏನು ಮಾಡ್ಬೋದು ಅದೇ ದೇಶ ಕಟ್ಟುವ ಪ್ರಕ್ರಿಯೆ. ಅಟ್ಲೀಸ್ಟ್ ನಾವು ನಮ್ಮೊಳಗಡೆ ಯಾವ ವಿಚಾರದ ಕುರಿತು ದ್ವೇಷವನ್ನು ಬೆಳೆಸಿಕೊಳ್ಳದೇ ಇರುವುದೇ ದೇಶ ಕಟ್ಟೋದು. ಅಂದ್ರೆ ಧರ್ಮದ ಹಿನ್ನೆಲೆಯಲ್ಲಿ, ಜಾತಿ ಹಿನ್ನೆಲೆಯಲ್ಲಿ, ಭಾಷೆ ಹಿನ್ನೆಲೆಯಲ್ಲಿ ನಮ್ಮಲ್ಲಿರುವ ಕಹಿಯನ್ನ ತೊಳೆದುಕೊಳ್ಳೋದೇ ದೇಶ ಕಟ್ಟುವ ದೊಡ್ಡ ಒಂದು ಪ್ರಕ್ರಿಯೆ. ಅಟ್ಲೀಸ್ಟ್ ಸಾವಿರಾರು ಕೋಟ್ಯಾಂತರ ಜನರಲ್ಲಿ ನಾವು ಒಬ್ಬರು ಈ ರೀತಿಯಾದಂತಹ ಸಹಾನುಭೂತಿಯನ್ನ, ಸಹಕಾರದ ಮನೋಭಾವನೆಯನ್ನ, ಪ್ರೀತಿ, ಕರುಣೆ, ಮೈತ್ರಿಗಳನ್ನ ಮೈಗೂಡಿಸ್ಕೊಂಡ್ವಿ ಅಂದ್ರೆ ಅಷ್ಟು ಅಪಾಯಕಾರಿ. ಈಗ ಅಷ್ಟು ಕೋಟ್ಯಾಂತರ ಜನರು ಅಪಾಯಕಾರಿಯಾಗಿ ಬದಲಾಗಿದ್ದಾರೆ ಮಾನಸಿಕವಾಗಿ ಅಂದ್ರೆ ನಾವು ಆ ಥರ ಅಲ್ಲ. ಅಂದ್ರೆ ಒಬ್ಬರ ಸಂಖ್ಯೆ ಆದ್ರೂ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಈ ದ್ವೇಷ ಹಿಂಸೆಗಳನ್ನ ಕಳ್ಕೊಳ್ಬೇಕು ಅಂದ್ರೆ ಒಬ್ಬರ ಜೊತೆಗೆ ಒಬ್ರು ಬೆರಿಬೇಕು, ಅರ್ಥ ಮಾಡ್ಕೊಳ್ಬೇಕು. ಆ ಥರದ ಚಟುವಟಿಕೆಗಳಿಂದ ಮಾತ್ರ ನಾವು ಆರೋಗ್ಯಕರವಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ಸಮಾಜವನ್ನ ನೀವು ಗಮನಿಸಿದ್ರೆ ಅಥವಾ ನೋಡ್ತಾ ಇದ್ರೆ, ಕೇಳ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಧ್ರುವೀಕರಣಗೊಂಡಿದ್ದೀವಿ ನಾವು. ಏನಾದ್ರೂ ಒಂದು ಘಟನೆಯನ್ನ ಯಾವ ದೃಷ್ಟಿಕೋನದಲ್ಲಿ ನೋಡ್ಲಾಗ್ತದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಿಮ್ಮಗಳ ಪಾತ್ರ, ನಮ್ಮನ್ನು ಸೇರಿದಂತೆ ನಾವು ಯಾವಾಗಲೂ ನಿಮ್ಮೆಲ್ಲ ಹೊರೆ ಹಾಕ್ಬಿಡ್ತಾ ಇರ್ತೀವಿ. ನೀವು ಗಿಡ ನೆಡ್ರಪ್ಪ, ನೀವು ಪರಿಸರ ಉಳಿಸ್ರಪ್ಪ, ನಮ್ಮ ಕಾಲದಲ್ಲಿ ಏನಾಯ್ತು, ನಾವೇನು ಮಾಡಿದ್ವಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಹಾಗಾಗಿ ನೀವು, ನಾನು, ಎಲ್ಲರೂ ಸೇರಿದಂತೆ ಒಂದು ಆರೋಗ್ಯಕರವಾದ ಸಮಾಜವನ್ನು ಕಟ್ತೀವಿ ಅಂದ್ರೆ ಅದಕ್ಕೆ ಬೇಕಾಗಿರುವಂತಹದ್ದು ಕರುಣೆ, ಮೈತ್ರಿ, ಪ್ರೀತಿಗಳು. ಅದನ್ನ ಎಲ್ಲಿ ಪಡ್ಕೋಬಹುದು, ಎಲ್ಲಿ ಅದರ ಅನುಭವವನ್ನ ತಗೊಳ್ಬಹುದು ಅಂದ್ರೆ ಈ NSS ನ ಚಟುವಟಿಕೆಗಳ ಮೂಲಕವಾಗಿ. ಹಾಗಾದ್ರೆ NSS ನ ಒಂದು ಧ್ಯೇಯ ವಾಕ್ಯ ಏನು ಅಂತ ನೋಡಿದ್ರೆ ಅಲ್ಲಿ ಬಹಳ ಸ್ಪಷ್ಟವಾಗಿ, ಬಹಳ ಸುಂದರವಾಗಿ ಹೇಳಿದೆ. ಅದು ನಾಟ್ ಮೀ ಬಟ್ ಯು ಅಂತ ಹೇಳಿ ಒಂದು ಮಾತು. ಅದು ನನಗಲ್ಲ ನಿನಗೆ, ನನಗಾಗಿ ಅಲ್ಲ, ಬದಲಾಗಿ ಸಮಾಜಕ್ಕೆ. ಈ ಸಮಾಜ ಅಂದ್ರೆ ಆ ಜನರಿಗೆ ಕೊಡ್ಬೇಕಾಗಿರುವಂತಹದ್ದು ಅದು ಅನ್ನೋದು ಅದರ ಧ್ಯೇಯವಾಕ್ಯ. ನೀವೆಲ್ಲ ಅದನ್ನ ಕೇಳಿರ್ತೀರ. ಹಾಗೆ ಅದರಲ್ಲಿ ಒಂದು ಚಕ್ರ ಇದೆ, ಅದರ ಸಿಂಬಲ್ ಚಕ್ರವನ್ನು ನೋಡಿದಿರಾ, ಅದು ಕೋನಾರ್ಕ್, ಒಡಿಸ್ಸಾದಲ್ಲಿರುವಂತಹ ಕೋನಾರ್ಕ್ನ ಒಂದು ಸೂರ್ಯ ದೇವಾಲಯದ ಒಂದು ಚಕ್ರ. ಅದರಲ್ಲಿ 8 ಕಡ್ಡಿಗಳಿದಾವೆ. ಅದು ನೀಲಿ, ಕೆಂಪು, ಬಿಳಿ ಬಣ್ಣಗಳಿಂದ ಆವೃತವಾಗಿದೆ. ಈಗ ಕೆಂಪು ಅಂದ್ರೆ ನೀವೆಲ್ಲ ಬಿಸಿ ರಕ್ತದ ಯುವಕರು, ಯುವ ಜನತೆ, ನೀವೇನನ್ನಾದ್ರೂ ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀರಾ, ತ್ಯಾಗಕ್ಕೂ ಸಿದ್ಧರಾಗಿದ್ದೀರಾ. ಹಾಗಾಗಿ ಅದು ಆ ಕೆಂಪು ಅನ್ನುವಂಥದ್ದು ನಿಮ್ಮ ತ್ಯಾಗದ, ಯಾವುದನ್ನಾದ್ರೂ ಮಾಡಬಹುದಾದ ಕೆಲಸದ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತೆ. ಹಾಗೆ ನೀಲಿ ಅನ್ನುವಂತಹದ್ದು ನಮ್ಗೆ ಆಕಾಶ, ಬ್ರಹ್ಮಾಂಡ ಎಷ್ಟು ವಿಶಾಲವಾಗಿದೆ. ಅದರಲ್ಲಿ NSS ಅನ್ನೋದು ಸಣ್ಣ ಘಟಕ ಅಲ್ವಾ. ಅದ್ರ ಮೂಲಕ ನಾವು ಏನೆಲ್ಲ ಮಾಡಬಹುದು ಅಂತ ಹೇಳುವಂತಹದನ್ನ ನೀಲಿ ಸೂಚಿಸಿದ್ರೆ, ಬಿಳಿ ಅನ್ನುವಂಥದ್ದು ಸರಳ, ಪ್ರಾಮಾಣಿಕವಾಗಿರುವಂತಹದನ್ನು ಸೂಚಿಸ್ತದೆ. ಪ್ರಾಮಾಣಿಕತೆ ಅಂದ್ರೆ ಈಗ ನಾನು ಆಗ್ಲೇ ಹೇಳಿದೆ, ಸರ್ ನೋಡ್ತಾ ಇದ್ದಾರೆ, NSS ಆಫೀಸರ್ ನೋಡ್ತಿದ್ದಾರೆ, ಅಥವಾ ಪ್ರಿನ್ಸಿಪಲ್ ನೋಡ್ತಿದ್ದಾರೆ, ಅಥವಾ ಯಾರೋ ನೋಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ನಾವು ಪ್ರಾಮಾಣಿಕರಾಗಿರೋದಲ್ಲ, ಬದಲಾಗಿ ನಾವು ಪ್ರಾಮಾಣಿಕರಾಗಿರೋದು. ನಮ್ಮ ಸ್ನೇಹಿತರೊಬ್ರು ಇದ್ದಾರೆ, ಲೋಬೋ ಸರ್ ಅಂತ, ಸರ್ಗೆ ಗೊತ್ತು, ಎಲ್ಲರಿಗೂ ಗೊತ್ತಿಲ್ಲಿ, ಫ್ರಾನ್ಸಿಸ್ ಐವನ್ ಲೋಬೋ ಸರ್ ಅಂತ ಹೇಳಿ. ಅವ್ರು ಯಾವಾಗ್ಲೂ ಹೇಳ್ತಾರೆ ಅವ್ರ ಮಾತುಗಳಲ್ಲಿ, ನಾವು ಸ್ನೇಹಿತರಾಗೋಣ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ. ಹಾಗೆ ನಾವು ಪ್ರಾಮಾಣಿಕರಾಗಿರ್ಬೇಕು. ನಮ್ಮ ಜೊತೆಗೆ ನಾವು ಸ್ನೇಹಿತರಾಗಿದ್ದಾಗ ಇತರರ ಜೊತೆಗೆ ಸ್ನೇಹಿತರಿಂದ ಇರ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತ ಹೇಳುವಂತ ಒಂದು ಮಾತು. ಮತ್ತೊಂದು, ಇಡೀ ಪ್ರಪಂಚವೇ ನಮ್ಮ
ವೈರಿಗಳಾದರೂ ನಮಗೆ ನಾವು ವೈರಿಗಳಾಗದೇ ಇರೋಣ ಅನ್ನುವಂಥ ಒಂದು ಮಾತನ್ನು ಕೂಡ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ. ಅಂದರೆ ಪ್ರಪಂಚ ನಮ್ಮನ್ನು ಹೇಗಾದರೂ ನೋಡ್ಬೋದು, ನಮ್ಮ ವಿರುದ್ಧ ವೈರಿಗಳಾಗ್ಬೋದು, ಆದರೆ ನಮಗೆ ನಾವೇ ಸುಳ್ಳು ಹೇಳಿಕೊಂಡು ಅಪ್ರಾಮಾಣಿಕರಾಗಿ ಬದುಕೋದಿದೆಯಲ್ಲ, ಅದು ದೊಡ್ಡ ಆಘಾತ, ನಮಗೆ ನಾವು ಮಾಡ್ಕೊಳ್ಳುವಂತಹ ಒಂದು ಕ್ರೌರ್ಯ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ನಾವು ಆಂತರ್ಯದಿಂದಲೂ ಪ್ರಾಮಾಣಿಕರಾಗಿದ್ದಾಗ ಹೇಗೆ ಒಳಿತನ್ನ ಸಮಾಜಕ್ಕೆ ಕೊಡಬಹುದು, ನಮಗೆ ನಾವು ಒಳ್ಳೆಯದನ್ನು ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನ ನೀವು NSSನ ಸಕ್ರಿಯ ಸದಸ್ಯರಾದರೆ, ಸ್ವಯಂ ಸೇವಕರಾದರೆ ಮತ್ತು ಅದರಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಅದು ಅರ್ಥ ಆಗುತ್ತೆ. ಮತ್ತು ಈಗ ನಾವು ಅದರ ಒಂದು ಚಟುವಟಿಕೆಗಳೇನು ಅಂಥೇಳಿ ನೀವು ಗಮನಿಸೋದಾದ್ರೆ, NSS ಕಾಲೇಜ್ನಲ್ಲಿ ಅದೇ ಒಂದು ಸಪ್ರೇಟ್, ಈಗ ಒಂದು ದ್ವೀಪ ಅಂತಾರಲ್ಲ, ಈಗ ಒಂದು ದೇಶ ಇದೆ ಅದರ ಪಕ್ಕದಲ್ಲಿ ಒಂದು ದ್ವೀಪ ಇದೆ ಅಂತ, ಈ NSS ಅನ್ನೋದು ಹಾಗೆ ಕಾಲೇಜ್ನಲ್ಲಿ ಅದೊಂದು ದ್ವೀಪ. ನಾನು BA ಮಾಡ್ತಾ ಇರುವಾಗ ಸಾಕಷ್ಟು ಸಮಯ ಈ NSS ಚಟುವಟಿಕೆಗಳ ಒಳಗಡೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸ್ಪರ್ಧೆಗಳ ಜೊತೆಗೇನೆ ಕಾಲ ಕಳೆದಿದ್ದೀವಿ. ಏನಂತ ಹೇಳಿದ್ರೆ ಅದು ನೀವು ಹಾಗೆ ಮಾಡಬೇಡಿ. ನಾನು 2ನೇ ವರ್ಷ 3ನೇ ವರ್ಷದ BA ಕಡಿಮೆ ಸಂಖ್ಯೆಯಲ್ಲಿ ನಾನು ತರಗತಿಗಳಿಗೆ ಹೋದೆ. ಯಾಕೆ ಅಂತ ಹೇಳಿದ್ರೆ NSS ಅಲ್ಲಿದ್ದೆ, ಒಂದಲ್ಲ ಒಂದು ಕಾಂಪಿಟೇಷನ್ಗಳು ಅಥವಾ ಕ್ಯಾಂಪ್ಗಳು. ಅವಾಗ ನಾವು NSS ವಾಲಂಟಿಯರ್ ಆಗಿದ್ದಾಗ 10 ದಿನದ ಕ್ಯಾಂಪ್ಗಳು ನಡೀತಾ ಇತ್ತು. 10 ದಿನ ಕಂಟಿನ್ಯೂಸ್ ಆಗಿ ಒಂದು ಕಡೆ ಹೋಗಿರ್ತಾ ಇದೆ. 2 NSS ಕ್ಯಾಂಪು ಮತ್ತು ಇನ್ನೊಂದು ಅದಾದ ನಂತರನೂ ಕೂಡ ನಾನು ಇನ್ನೊಬ್ರು ಸರ್ ಇದ್ರು, ಅವ್ರು ನಮ್ಮನ್ನ ಅಲ್ಲಿಗೆ ನಿರ್ವಹಣೆ ಮಾಡ್ಲಿಕ್ಕಾಗಿ ಕಳಿಸಿದ್ರು ಒಂದು ಊರಿಗೆ, NSS ಕ್ಯಾಂಪ್ನ ನೋಡ್ಕೊಳ್ಳಿ ಜೂನಿಯರ್ಸನ್ನ ಅಂತೇಳಿ. ಆ ಥರ ಹೋಗಿ ಕ್ಯಾಂಪ್ಗಳನ್ನು ಅಟೆಂಡ್ ಮಾಡಿದ್ವಿ. ಆ ರೀತಿ NSS ಅಂತಂದರೆ ಅದೊಂದೇ ಒಂದು ಪುಟ್ಟ ವಿಶ್ವ. ಅದರಲ್ಲಿ ನಮ್ಮೆಲ್ಲ ಸ್ನೇಹಿತರು, ಅಲ್ಲಿರುವಂಥ ವ್ಯಾಲಂಟಿಯರ್ಸ್ ಯಾರು ಸ್ವಯಂ ಸೇವಕರು ಇರ್ತಾರೆ, ಎಲ್ಲರೂ ಮಿಂಗಲ್ ಆಗಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಕಲಿಯುವಂತಹದ್ದು ಇದೆಯಲ್ಲ, ಅದು ಯಥೇಚ್ಛ ಕಲಿಕೆ ನಿಮಗೆ NSSನ ಒಳಗಡೆ ಸಿಗುತ್ತೆ. ಈಗ ಏನಾಗಿದೆ ವಿದ್ಯಾರ್ಥಿಗಳು, ನಿಮ್ಗೆ ಎಲ್ರಿಗೂ ಗೊತ್ತು, ನಾವು ಒಬ್ಬೊಬ್ಬರು ಒಂದೊಂದು ವಿಶ್ವ ಆಗೋಗಿದ್ದೀವಿ, ಒಂದೊಂದು ಗ್ರಹಗಳು ಆಗ್ಬಿಟ್ಟಿದ್ದೀವಿ. ನಾವು ನಮ್ಮ ಮೊಬೈಲ್ ಒಳಗಡೆ ಅದರ ಸುದ್ದಿಗಳೊಳಗಡೆ ಮುಳುಗಿ ಹೋಗಿರ್ತೀವಿ. ನಮ್ಮ ಪಕ್ಕದಲ್ಲಿ ಯಾರಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅವ್ರ ಮನೆಯ ಸ್ಥಿತಿ ಏನು, ಅವ್ರ ಸ್ಥಿತಿ ಏನು, ಅವ್ರ ಆರೋಗ್ಯ, ಈ ಥರ ವಿಚಾರಗಳನ್ನು ನಮಗೆ ಕೇಳೋಕ್ಕೆ ಸಮಯನೇ ಇರೋದಿಲ್ಲ. ನೆಂಟರ ಮನೆಗೆ ಹೋಗ್ತೀವಿ, ನಾವು ಮೊಬೈಲ್ ನೋಡ್ತಾ ಇರ್ತೀವಿ. ನೋಡಬಾರ್ದು ಅನ್ನೋದಲ್ಲ, ಆದರೆ ಕಂಪ್ಲೀಟಾಗಿ ಅದರಲ್ಲೇ ಮುಳುಗಿ ಹೋಗಿರೋದ್ರಿಂದಾಗಿ ನಮ್ಮ ಸಮಾಜ ಈಗ ಒಂದು ರೀತಿ ಎಲ್ಲರೂ ನಾನು ಹೇಳಿದ್ನಲ್ಲ ಆಗಲೇ ಪೋಲರೈಸ್ ಆಗಿರೋದು. ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯಗಳನ್ನು ನಾವು ಹೊಂದಿದ್ದೀವಿ, ನಮ್ಮದೇ ಆದ ಡಿಸಿಷನನ್ನು ನಾವು ಮಾಡ್ಕೊಳ್ತೀವಿ. ಹಾಗಾಗಿ ಸಾಮುದಾಯಿಕವಾಗಿ ಸಮೂಹವಾಗಿ ನಾವು ಹೇಗೆ ಬದುಕಬೇಕು, ಏನನ್ನ ಮಾಡಬೇಕು, ಸಹಕಾರ ಅನ್ನೋದು ಸಮಾಜದಲ್ಲಿ ಅಥವಾ ದೇಶ ಕಟ್ಟುವಲ್ಲಿ ಎಷ್ಟು ಅಗತ್ಯ ಅನ್ನೋದನ್ನೇ ಮರೆತು ಹೋಗಿದ್ದೀವಿ. ನಿಮಗೆ ಸಮಾಜ ಕಾರ್ಯದಲ್ಲಿ ಅಥವಾ ಸಮಾಜಶಾಸ್ತ್ರದಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಸಮಾಜ ಅಂದರೆ ಸಂಬಂಧಿತವಾದದ್ದು, ಅಂದರೆ ಪರಸ್ಪರ ಸಂಬಂಧ ಹೊಂದಿರುವಂತಹದ್ದು ಸಮಾಜ. ಹಾಗಾಗಿ ನಾವು ಸಮಾಜ ಸೇವೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇದ್ದೀವಿ, ಮಾಡಬೇಕು ಅನ್ನೋದೇ ಆದರೆ ನಾವು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು. ನಾನು ಅದನ್ನ ಮೊದಲೇ ಹೇಳಿದೆ, ನಾವು ಪರಸ್ಪರನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮ್ಮೊಳಗಡೆ ಆಪ್ತತೆ ಬರುತ್ತೆ. ಈ ರೀತಿಯಾಗಿ ಈ NSS ಅನ್ನುವಂತಹದ್ದು ಹಲವು ರೀತಿಯ ಚಟುವಟಿಕೆಗಳನ್ನು ನಡೆಸ್ತಾ ಇರುತ್ತೆ. ಅದರಲ್ಲಿ ಒಂದು 2 ಮುಖ್ಯವಾದದ್ದು ಏನಂದ್ರೆ ದೈನಂದಿನ ಚಟುವಟಿಕೆಗಳು. ಈಗ ಅದು ಉದಾಹರಣೆಗೆ ವೀಕೆಂಡ್ ಕ್ಲೀನಿಂಗ್ ಪ್ರೋಗ್ರಾಮ್ಸ್ ಇರ್ಬೋದು, ನಿಮ್ಮ ಕಾಲೇಜಿನ ಆವರಣ ಸ್ವಚ್ಛ ಮಾಡೋದು, ಅಥವಾ ಇಲ್ಲಿರುವಂಥ ಸರ್ಕಾರಿ ಕಚೇರಿಗಳ ಸುತ್ತಮುತ್ತ ಅಥವಾ ಶಾಲೆಗಳ ಸುತ್ತಮುತ್ತ ಕ್ಲೀನಿಂಗ್ ಮಾಡೋದು. ಆನಂತರದಲ್ಲಿ ಬೇರೆ ಲೈಫ್ ಸ್ಕಿಲ್ಸ್ನ ಕಲಿಸುವಂತಹದ್ದು, ಕ್ರಾಫ್ಟ್ನ ಕಲಿಸುವಂಥದ್ದು. ಈಗ ಉದಾಹರಣೆಗೆ ಭಾಷಣ ಮಾಡೋದು ಅಥವಾ ಇನ್ನಿತರ ಹಾಡು ಹೇಳುವಂತಹದ್ದು, ನೃತ್ಯ ಮಾಡುವಂತಹದ್ದು, ಇಂಥ ಚಟುವಟಿಕೆಗಳನ್ನು ನೀವು ದೈನಂದಿನ ಚಟುವಟಿಕೆಗಳ ರೂಪದಲ್ಲಿ ಮಾಡ್ಬೋದು. ಮತ್ತೊಂದು ಸ್ಪೆಷಲ್ ಕ್ಯಾಂಪ್ಗಳು, ವಿಶೇಷ ಶಿಬಿರಗಳು. ಅದೊಂದು ರೀತಿಯಲ್ಲಿ ಅದು ಬೇರೆಯದೇ ಒಂದು ಆನಂದ ನಿಮಗೆ ಸಿಕ್ಕುವಂತಹದ್ದು. ನಾನು ಹೇಳಿದೆ NSS ಅಂತ ಹೇಳಿದ್ರೆ ಅದೊಂದು ಸಂತೋಷ ಮತ್ತು ಕಮಿಟ್ಮೆಂಟ್ ಅದೆಲ್ಲ ಇರುವಂತಹದ್ದೇ NSS. ಹಾಗಾಗಿ ನೀವು ಸ್ಪೆಷಲ್ ಕ್ಯಾಂಪ್ ಈಗ 7 ದಿನಗಳ ಕಾಲ ನಡೆಸಲಾಗ್ತದೆ. 7 ದಿನಗಳು ಕೂಡ ಫುಲ್ ಪ್ಯಾಕ್ಡ್ ಆಗಿ ನಿಮಗೆ ಕಾರ್ಯಕ್ರಮಗಳಿರುತ್ತೆ. ಬೆಳಗಿನಿಂದ ಸಂಜೆವರೆಗೂ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳು. ಬೆಳಗ್ಗೆ ಧ್ವಜಾರೋಹಣದಿಂದ ಪ್ರಾರಂಭಿಸಿ ಸಂಜೆ ರಾತ್ರಿಯಲ್ಲಿ ನೀವು ಚಿಂತನ ಕಾರ್ಯಕ್ರಮವನ್ನು ಮಾಡುವವರೆಗೂ ಕೂಡ ಟೈಟ್ ಶೆಡ್ಯೂಲ್ ನಿಮ್ಗಲ್ಲಿ ಇರುತ್ತೆ. ಬೆಳಗಿನ ಯೋಗ ಇರ್ಬೋದು, ಧ್ವಜಾರೋಹಣ ಇರ್ಬೋದು, ಆ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡೋದು ಎಂಥ ಒಂದು ಅವಕಾಶ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ, ನಾನು ಹೇಳಿದೆ ನಾವೇನೋ ಉದ್ಯೋಗಗಳನ್ನು ಪಡ್ಕೊಂಡು ಹೋಗ್ತೀವಿ. ಇವತ್ತಿನ ಸಮಾಜಕ್ಕೆ, ಇವತ್ತಿನ ಉದ್ಯೋಗದ ಮಾರುಕಟ್ಟೆಗೆ ಬೇಕಾಗಿರೋದೇನು ನಮ್ಮ ಪದವಿ ಪ್ರಮಾಣ ಪತ್ರಗಳು ಮಾತ್ರ ಅಲ್ಲ, ಬದಲಾಗಿ ನಾವು ಇತರರ ಜೊತೆಗೆ ಹೇಗೆ ಬೆರೆತು
ಸಾಮೂಹಿಕವಾಗಿ ಕೆಲಸಗಳನ್ನು ಹೇಗೆ ನಿರ್ವಹಿಸ್ತೀವಿ, ನಮ್ಮಲ್ಲಿ ಸಾಮೂಹಿಕವಾಗಿ ಕೊಂಡೊಯ್ಯುವಂಥ ನಾಯಕತ್ವದ ಗುಣ ನಮ್ಮಲ್ಲಿ ಎಷ್ಟಿದೆ. ನೀವು ಪ್ರೈವೇಟ್ ಈಗ ಸೆಕ್ಟರ್ಗಳಿಗೆ ಜಾಬ್ಗೆ ಹೋಗ್ತೀರಾ ಅಂದರೆ ನಿಮ್ಮಲ್ಲಿ NSS ಸರ್ಟಿಫಿಕೇಟ್ ಇದೆಯಾ ಅಂತ ನೋಡ್ತಾರೆ, NCC ಇದೆಯಾ ಅಂತ ನೋಡ್ತಾರೆ, ನೀವು ಕಲ್ಚರಲ್ಲಿ ಇದ್ದೀರಾ, ಎಲ್ಲಿ ಕಾಂಪೀಟ್ ಮಾಡಿದ್ದೀರಾ, ಸ್ಪೋರ್ಟ್ಸಲ್ಲಿ ಇದ್ದೀರಾ, ಇದನ್ನು ನೋಡ್ತಾರೆ. ಏನಂತ ಹೇಳಿದ್ರೆ ನಿಮಗೆ ಯಾಂತ್ರಿಕವಾದ ಔಪಚಾರಿಕವಾದ ಶಿಕ್ಷಣ ಪದವಿ ನಿಮಗೆ ಸಿಕ್ಬಿಡುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ಆದರೆ NSS ಮೂಲಕ ನೀವು ಪಡ್ಕೊಳ್ಳುವಂಥ ಅನುಭವ ಏನಿದೆ ಅಥವಾ ಅಲ್ಲಿ ನಿಮ್ಮ ಕಲಿಕೆ ಏನಿದೆ ಅದು ನಿಮ್ಮನ್ನು ಒಂದು ಅತ್ಯುತ್ತಮವಾದಂಥ ವ್ಯಕ್ತಿಯನ್ನಾಗಿ ಅದು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಪರಿಪೂರ್ಣತೆ ಅನ್ನೋದಿಲ್ಲ, ಏನಂತ ಹೇಳಿದ್ರೆ ನೀವು ಅತ್ಯುತ್ತಮರಾಗ್ಬೋದು ನಿಮ್ಮ ವ್ಯಕ್ತಿತ್ವದಲ್ಲಿ, ಇತರರ ಜೊತೆಗೆ ಬೆರೆತು ಬಾಳುವ, ಅವರನ್ನು ಸಹಿಸಿಕೊಳ್ಳುವ, ಭಿನ್ನ ಅಭಿಪ್ರಾಯಗಳ ಹೊರತಾಗಿಯೂ ನಾವು ಅವರನ್ನು ಗೌರವಿಸುವಂತಹ ಒಂದು ಗುಣ ನಮಗೆ ಬರುತ್ತೆ ಅನ್ನೋದಾದರೆ ಅದು NSS ಇಂದ ಬರುತ್ತೆ. ಇಲ್ಲಿ ನಿಮಗೆ ನಾನು ಹೇಳಿದೆ NSSನ ಒಂದು ವಾರ್ಷಿಕ ಶಿಬಿರ ಏನಿದೆ ಅದೊಂದು ಹಬ್ಬ. 7 ದಿನಗಳ ಕಾಲ ನೀವು ನಿಮ್ಮ ಮನೆಗಳನ್ನು ತೊರೆದು ಅಲ್ಲಿ ಹೋಗಿರ್ತೀರ, ನಿಮ್ಮ ಸ್ನೇಹಿತರ ಜೊತೆಗೆ ನೀವೇ ಅಡುಗೆಯನ್ನು ತಯಾರಿಸಬೇಕು, ನೀವೇ ಸ್ವಚ್ಛತೆಯನ್ನು ಮಾಡಬೇಕು, ನೀವೇ ಶ್ರಮದಾನವನ್ನು ಮಾಡಬೇಕು, ಮುಖ್ಯವಾಗಿ ಜೊತೆಗೆ ನೀವೇ ಕಲ್ಚರಲ್ ಪ್ರೋಗ್ರಾಮ್ ಕೊಡಬೇಕು. ನಿಮ್ಗೆ ಯಾರಿಗೂ ಹಾಡ್ಲಿಕ್ಕೆ ಇಷ್ಟ ಇದೆ, ನಿಮ್ಗೆ ಯಾರಿಗೂ ಡ್ಯಾನ್ಸ್ ಮಾಡ್ಲಿಕ್ಕೆ ಇಷ್ಟ ಇದೆ, ನಿಮ್ಗೆ ಯಾರಿಗೂ MC ಮಾಡ್ಲಿಕ್ಕೆ ಇಷ್ಟ ಇದೆ, ಎಲ್ಲದಕ್ಕೂ ಅವಕಾಶ ನಿಮಗೆ NSS ಒದಗಿಸ್ಕೊಡುತ್ತೆ. ನಾನೇನಾದರೂ ಮಾತಾಡ್ತೀನಿ ಅನ್ನೋದಾದರೆ ಸ್ವಲ್ಪ ನನಗೆ ಅದು ಬಂದದ್ದು NSSನ ಮೂಲಕವಾಗಿ. ನಾನು ಅದನ್ನೇ ಹೇಳೋದು, ನಾನು NSSನ ನೇರ ಫಲಾನುಭವಿ. ನೋಡಿ 3 ವರ್ಷ NSSಲ್ಲಿದ್ದೆ, NSS ಸರ್ಟಿಫಿಕೇಟ್ ಮೇಲೆ ನಾನು PGಗೆ ಅಪ್ಲೈ ಮಾಡಿದೆ. ಹಾಗೆ ನನಗೆ ಹಿಸ್ಟ್ರಿಯಲ್ಲಿ MA ಸೀಟ್ ಸಿಕ್ಕಿತ್ತು. ನೋಡಿ ಅದರ ನೇರ ಫಲಾನುಭವಿ. ನಾನು MAಗೆ ಬಂದೆ, MA ಓದ್ತಾನೆ ಎಕ್ಸಾಮ್ ಕಾಲ್ ಮಾಡಿದ್ರು. ಆಗ ಕಾಂತರ ಸರ್ ಕೂಡ ಪಾಸ್, ಅವರು ಜಾಸ್ತಿ, ಅವರು ಒಂದು 13 ಸರ್ಕಾರಿ ನೌಕರಿಗಳನ್ನು ಪಡೆದಿದ್ದಾರೆ. ನಾನು MA ಓದುವಾಗ ಸೆಕೆಂಡ್ ಸೆಮಿಸ್ಟರ್ ಆದ ನಂತರದಲ್ಲಿ FDA ಪ್ರಥಮ ದರ್ಜೆ ಸಹಾಯಕ ಹುದ್ದೆಗೆ ಪರೀಕ್ಷೆ ಬರೆದೆ. ಅದರಲ್ಲಿ ಆಯ್ಕೆಗೊಂಡು ಸೇವೆಗೆ ಸೇರಿದೆ 2006ರಲ್ಲಿ. ಇದು ಸಾಧ್ಯ ಆಗಿದ್ದು NSS ಇಂದ. ಅದು ಸಿಗುತ್ತೋ ಬಿಡುತ್ತೋ ಅನ್ನೋದು ಬೇರೆ, ಆದರೆ ಅದು ಕೊಟ್ಟ ಅನುಭವ ನನಗೆ ನನ್ನನ್ನು ಬದುಕಿನಲ್ಲಿ ಯಾರನ್ನೂ ದ್ವೇಷಿಸದಂತೆ, ಬೇರೆಯವ್ರನ್ನೂ ಕೂಡ ನನ್ನಂತೆ ಅಂಥೇಳಿ ಪರಿಗಣಿಸುವಂಥ ಒಂದು ಮೌಲ್ಯ ನಾನು ಅಳವಡಿಸ್ಕೊಂಡಿದ್ದೀನಿ ಅಂತ ನನಗನ್ಸುತ್ತೆ. ಹಾಗಾಗಿ NSSನ ಶಿಬಿರ ಏನಿದೆಯೋ, ಅದರ ಚಟುವಟಿಕೆಗಳೇನಿದೆಯೋ ಅದು ಅದ್ಭುತವಾದಂತಹದ್ದು. ಅದನ್ನು ನೀವೆಲ್ಲರೂ ಭಾಗವಹಿಸ್ಬೋದಾದಂಥ ಅವಕಾಶ ಅದರಲ್ಲಿ ಇರುತ್ತೆ. NSSನ ವಾರ್ಷಿಕ ಶಿಬಿರದಲ್ಲಿ ನಾನು ಹೇಳಿದೆ, ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಗೆ ಅವಕಾಶ ಇದೆ, ನಿಮ್ಗೆ MC ಮಾಡಲಿಕ್ಕೆ ಅವಕಾಶ ಇದೆ, ಭಾಷಣ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲ. ಮತ್ತು ಪ್ರತಿಯೊಬ್ಬರೂ ಕೂಡ ನಾಯಕರಾಗಿ ಅಲ್ಲಿ ವಹಿಸಿದ ಕಾರ್ಯಗಳನ್ನು ನಿರ್ವಹಿಸುವಂಥ ಅವಕಾಶ ಇರುತ್ತೆ. ನಾಯಕತ್ವದ ಗುಣ ನಿಮಗೆ ಬೆಳೆಸ್ಕೋಬೇಕಂತ ಹೇಳಿದ್ರೆ NSS ನಿಮಗೆ ಅಂತಹ ವೇದಿಕೆಯನ್ನು ಕೊಡುತ್ತೆ. ಬೇರೆ ಎಲ್ಲೂ ಸಿಗಲ್ಲ ನಿಮಗೆ. ಹಂಗೆ ಕರೆದು ಬಂದ್ರೆ ಮಾಡಿ ನೀವು ಇಲ್ಲಿ ಒಂದು ಕೆಲಸ ಮಾಡಿ ಅಂತ. ನೀವು ವೈಯಕ್ತಿಕವಾಗಿ ಆ ಬ್ಯಾಡ್ಜನ್ನು ಧರಿಸಿ ನೀವು ಕೆಲಸ ಮಾಡ್ತಿದ್ದೀರ ಅಂದರೆ ಅದು ನಿಮ್ಮ ಒಳಗಡೆ ಇಳಿಬೇಕು. ನಾನು ಕೆಲಸ ಅದನ್ನ ಅಲ್ಲೇನೋ ಇದೆ ಅದನ್ನ ನಾನು ಮಾಡ್ಬೇಕಷ್ಟೇ, ಬೇರೆ ಯಾರೋ ಹೇಳಬೇಕಾದ್ದಲ್ಲ. ಓದಿ ಅಂತ ತಂದೆ ತಾಯಿಗಳು ಹೇಳೋದಲ್ಲ, ಅಥವಾ ಶಿಕ್ಷಕರು ನಾವು ಹೇಳೋದಲ್ಲ. ಬದಲಾಗಿ ನಿಮ್ಮ ಒಂದು ಏಳಿಗೆಗಾಗಿ, ಒಳಿತಿಗಾಗಿ ನೀವು ಓದಬೇಕು ಅಥವಾ ಒಂದು ಕೆಲಸ ಮಾಡಬೇಕು. ಹಾಗಾದರೆ ಇವೆಲ್ಲ ಮಾಡೋದ್ರಿಂದ ನಿಮ್ಗೆ ಏನು ಸಿಗುತ್ತೆ? ಈಗೆಲ್ಲ ನಾವು ಪ್ರಾಫಿಟ್ ಓರಿಯೆಂಟೆಡ್ ಆಗಿ ಯೋಚನೆ ಮಾಡೋದ್ರಿಂದ ನಿಮ್ಗೆ NSSನಲ್ಲಿ ನೀವು ಸ್ವಯಂ ಸೇವಕರಾದರೆ ನಿಮಗೆ ಬಹಳಷ್ಟು ಅನುಕೂಲ ಇದೆ. ನೋಡಿ, ಅಲ್ಲಿ ಈ 2 ವರ್ಷಗಳ ಕಾಲ ಸಕ್ರಿಯರಾಗಿ ತೊಡಗಿಸ್ಕೊಂಡ್ರಿ, ಕ್ಯಾಂಪ್ಗಳು ಅಟೆಂಡ್ ಮಾಡಿರಿ, ಡೈಲಿ ಕ್ಯಾಂಪ್ಗಳನ್ನು ಅಟೆಂಡ್ ಮಾಡಿರಿ, ಕೆಲಸ ಮಾಡಿದ್ರಿ, ಗುರುತಿಸ್ಕೊಂಡ್ರಿ ಅಂದರೆ ನಿಮಗೆ ಜಿಲ್ಲಾ ಮಟ್ಟದ ಶಿಬಿರಕ್ಕೆ ಹೋಗ್ಲಿಕ್ಕಿದೆ, ರಾಜ್ಯ ಮಟ್ಟದ ಶಿಬಿರಕ್ಕೆ ಹೋಗ್ಲಿಕ್ಕಿದೆ, ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂಥ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಗುತ್ತೆ. RD ಪೆರೇಡ್ ಅಂತ ನೀವು ಕೇಳಿರ್ತೀರ, ಗಣರಾಜ್ಯೋತ್ಸವದಲ್ಲಿ RD ಪೆರೇಡ್, ಅದಕ್ಕೆ ಹೋಗಿ ಅಟೆಂಡ್ ಮಾಡ್ತೀರಾ ಅಂದರೆ ಅಲ್ಲಿ ನಿಮಗೆ ಸುಮಾರು 15 ಅಂಕಗಳು ನಿಮ್ಗಲ್ಲಿ ಸಿಗುತ್ತೆ. ಅದು ಅಂಕಗಳಿದ್ದಾವೆ, 50 ಅಂಕಗಳಿದೆ. ಈ ಅಂಕಗಳ ಆಧಾರದ ಮೇಲೆ ನಿಮಗೆ ಉದ್ಯೋಗ ಅಥವಾ ಉದ್ಯೋಗಕ್ಕಲ್ಲದಿದ್ರೂ ಉನ್ನತ ಶಿಕ್ಷಣಕ್ಕೆ ಬೇಕಾದಂಥ ಅವಕಾಶ ನಿಮಗೆ ಸಿಗುತ್ತೆ. ಈಗ ನೀವು 2 ಕ್ಯಾಂಪ್ಗಳನ್ನು ಅಟೆಂಡ್ ಮಾಡಿದ್ರಿ ಅಂದರೆ 240 ಅವರ್ಸ್ನ 2 ವರ್ಷ ನೀವು ಮಾಡಿದ್ರಿ ಕೆಲಸ ಅಥವಾ ಅದರಲ್ಲಿ ಇನ್ವಾಲ್ವ್ ಆಗಿದ್ರಿ ಅಂದರೆ ನಿಮಗೆ ಒಂದು ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಬರುತ್ತೆ. ಅದ್ರ ಮೇಲೆ ನಿಮಗೆ ಉನ್ನತ ಶಿಕ್ಷಣಕ್ಕೆ ಅವಕಾಶ ಇದೆ ಹೋಗಲಿಕ್ಕೆ ಅಂತ ಹೇಳಿ. ಅದ್ರ ಜೊತೆಗೆ ನೀವು ವಿಶ್ವವಿದ್ಯಾನಿಲಯದ ಮಟ್ಟದ ಶಿಬಿರವನ್ನು ಅಟೆಂಡ್ ಮಾಡಿದ್ರಿ, ಭಾವೈಕ್ಯತಾ ಶಿಬಿರವನ್ನು ಅಟೆಂಡ್ ಮಾಡಿದ್ರಿ, RD ಕ್ಯಾಂಪ್ ಹೋದ್ರಿ, ಕಲ್ಚರಲ್ ಪ್ರೋಗ್ರಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವು ಬಹುಮಾನವನ್ನು ಗಳಿಸಿದ್ರಿ, ಈ ಥರದ ಮತ್ತು ರಕ್ತದಾನವನ್ನು ಮಾಡಿದರೆ ನಿಮಗೆ ಪಾಯಿಂಟ್ಸ್ ಇದೆ. ಪ್ರತಿ ವರ್ಷ 1 ಅಂಕಗಳಿದೆ, ಅದಕ್ಕೆ ರಕ್ತದಾನ ಮಾಡಲಿಕ್ಕೆ ಪಾಯಿಂಟ್ ಇದೆ, RD ಕ್ಯಾಂಪ್ ಮಾಡಿದರೆ ಪಾಯಿಂಟ್ ಇದೆ. ಇದೆಲ್ಲ ಒಟ್ಟು ಸೇರಿಸಿ 50 ಅಂಕಗಳನ್ನು ಪಡೆದುಕೊಂಡ್ರೆ, ನಾನು ಹೇಳಿದ್ನಲ್ಲ ಈ ಸರ್ಟಿಫಿಕೇಟ್ ಇವತ್ತು ಎಷ್ಟು ಅಗತ್ಯವಾಗಿದೆ ಅಂದರೆ, ನೀವು ಯಾವುದಾದ್ರೂ ಖಾಸಗಿ ಕೆಲಸಕ್ಕೆ ಹೋಗ್ತೀರಾ ಅಂದರೆ ಅಲ್ಲಿ ನಿಮಗೆ ನೀವು NSS ವಾಲಂಟಿಯರ್ ಆಗಿದ್ರಾ ಅಂತ ನೋಡ್ತಾರೆ. ನೀವು ಆಗಿದ್ರೆ ಅಂದರೆ ನೀವು ಅಲ್ಲಿ ಎಷ್ಟು ಇನ್ವಾಲ್ವ್ ಆಗಿರ್ತೀರಾ,
ಅದ್ರ ಮೇಲೆ ನಿಮ್ಗೆ ಅವಕಾಶದ ಬಾಗಿಲು ಕೂಡ ತೆರೆಯುತ್ತೆ. ಹೀಗೆ NSS ನಲ್ಲಿ ಭಾಗವಹಿಸೋದ್ರಿಂದ ನಿಮಗೆ ನಿಮ್ಮ ಉನ್ನತ ಶಿಕ್ಷಣಕ್ಕೂ ಕೂಡ ಅವಕಾಶಗಳು ಇದೆ. ಇದ್ರ ಮೂಲಕ ಇದನ್ನೆಲ್ಲ ಮಾಡಬೇಕು. ಇದೆಲ್ಲ ಹೋಗಬೇಕು ಅಂದರೆ ನಿಮ್ಮನ್ನು ಗುರುತಿಸ್ಬೇಕು ಅವರು, NSS ಆಫೀಸರು ಅಥವಾ ಕಾಲೇಜಿನಲ್ಲಿ ಸಮಿತಿ ಗುರುತಿಸ್ಬೇಕು. ನೀವು ಹಾಡೋದು, ನೃತ್ಯ ಮಾಡೋದು ಅಥವಾ ಇನ್ನಿತರ ಏನೊಂದು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ಭಾಗವಹಿಸುವಂತಹದ್ದು, ವಾಲಂಟಿಯರ್ ಆಗಿ ಕೆಲಸ ಮಾಡುವಂತಹದ್ದು, ಈ ಒಂದು ಪ್ರಕ್ರಿಯೆಗಳ ಒಳಗಡೆ ನಿಮಗೆ ಅವಕಾಶಗಳು ಸಿಗುತ್ತೆ. ಇದಿಷ್ಟು ಸಂಕ್ಷಿಪ್ತವಾದಂಥ ವಿಚಾರಗಳು. ಮತ್ತು ನಾವು ಸ್ನೇಹಿತರನ್ನ ಪಡ್ಕೊಳ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ. ನಾನು ಹೇಳಿದ್ನಲ್ಲ, ನೀವು ಬೇರೆ ಬೇರೆ ಶಿಬಿರಗಳಿಗೆ ಹೋಗ್ತೀರಾ. ನಾನು NSS ಮೇಲೇ ಸೌತ್ ಝೋನ್ ಅಂತ ಹೇಳಿ ವಿಶ್ವವಿದ್ಯಾನಿಲಯದ ಮಟ್ಟದ ಕಾಂಪಿಟೇಷನ್ಗೆ ಹೋದ್ವಿ. ಆನಂತರದಲ್ಲಿ ದಕ್ಷಿಣ ರಾಜ್ಯಗಳ ವಿಶ್ವವಿದ್ಯಾನಿಲಯಗಳ ಸ್ಪರ್ಧೆಗೆ ಅಂಥೇಳಿ NSS ಮೂಲಕನೇ ಹೋದ್ವಿ. ಆನಂತರ ರಾಷ್ಟ್ರ ಮಟ್ಟದ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೂ ಕೂಡ ನಾವು ಕಾಲೇಜಿನಿಂದ ಹೋಗಿದ್ವಿ. ಗ್ವಾಲಿಯರ್ನಲ್ಲಿ ಜೀವಾಜಿ ಯೂನಿವರ್ಸಿಟಿಯಲ್ಲಿ ನಡೆದಿತ್ತು. ಈ ಥರ ನಾವು ಅವಕಾಶ ಸಿಗುತ್ತೆ ಮತ್ತು ಅಲ್ಲಿ ಹೊಸ ಸ್ನೇಹಿತರುಗಳನ್ನು ಕಂಡುಕೊಳ್ಬೋದು. ಆ ಅನುಭವಗಳೇ ನಮ್ಮ ಬದುಕನ್ನು ಶ್ರೀಮಂತಗೊಳಿಸುತ್ತೆ. ಸದಾಕಾಲ ನಾವು ಅದನ್ನು ನೆನಪಿಸ್ಕೊಂಡು ನಮ್ಮ ಬದುಕಿನಲ್ಲಿ ಇನ್ನಷ್ಟು ಉನ್ನತವಾದದನ್ನು ಸಾಧಿಸ್ಕೊಳ್ಳಿಕ್ಕೆ ನಮಗದು ದಾರಿ ಮಾಡಿಕೊಡುತ್ತೆ ಅಂತೇಳಿ ಈ ಎಲ್ಲ ಅಂಶಗಳು ನಮಗೆ ಆ NSS ಅನ್ನು ಆಪ್ತಗೊಳಿಸುವಂಥದ್ದು. ಜೊತೆಗೆ ಅದರ ಅವಕಾಶ ಮತ್ತು ಹೊಣೆಗಾರಿಕೆಗಳನ್ನು ನಾನು ಈಗಾಗಲೇ ಹೇಳಿದೆ. ನಮಗೆ ಅದು ಏನೆಲ್ಲ ಅವಕಾಶಗಳನ್ನು ಕೊಡುತ್ತೋ ಅದರ ಜೊತೆಗೆ ನಮಗೆ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಗಳು ಬೇಕು. ಶಿಸ್ತು, ಸಮಯ ಪಾಲನೆ, ಇದು ಅತ್ಯಂತ ಮುಖ್ಯವಾಗಿ ಒಬ್ಬ ಸ್ವಯಂ ಸೇವಕಿಗೆ ಇರಬೇಕಾದಂಥ ಮೌಲ್ಯ ಅಥವಾ ಗುಣ. ನೋಡಿ, ದೇಶ ನಮಗೆ ಬಹಳಷ್ಟನ್ನು ಕೊಟ್ಟಿದೆ. ನಾವೆಲ್ಲ, ನನ್ನನ್ನು ಸೇರಿಸಿ ನಾವೆಲ್ಲರೂ ಸಾರ್ವಜನಿಕರ ಹಣದಿಂದ ಜೀವನವನ್ನು ಮುನ್ನಡೆಸ್ತಾ ಇದ್ದೀವಿ. ಹಾಗಿದ್ದಾಗ ನೀವುಗಳು ಕೂಡ ಲಿವಿಂಗ್ ಲೈಫ್ ಅಲ್ಲ, ಲೀಡಿಂಗ್ ಲೈಫ್ ಆಗಬೇಕಂದ್ರೆ, ಅಂದರೆ ಜೀವನವನ್ನು ಮುನ್ನಡೆಸಬೇಕು ಅನ್ನೋದಾದರೆ ನೀವು ಈಗ ಈ ಪದವಿಯ ಹಂತದಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು, ಹೊಣೆಗಾರಿಕೆಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಎಲ್ಲರೂ ನಿಮಗೆ ಕಾಲೇಜಿನಲ್ಲಿ ಸಾಮಾನ್ಯವಾಗಿ ನಾವೆಲ್ಲರೂ ಮಕ್ಕಳಿಗೆ ಬೇಕಾದ ಎಲ್ಲ ಅವಕಾಶಗಳನ್ನು ಒದಗಿಸ್ಕೊಡ್ತೀವಿ. ಅವ್ರು ಏನೇ ಕಾರ್ಯಕ್ರಮಗಳು ಮಾಡಬೇಕು ಅಂದರೆ ಮಾಡಿ, ಇನ್ನಿತರ ಬೇರೆ ಫೀಲ್ಡ್ ವರ್ಕ್ ಅದು ಮಾಡಿ ಎಲ್ಲ ಹೇಳ್ತೀವಿ. ಅದ್ರ ಜೊತೆಗೆ ಹೊಣೆಗಾರಿಕೆಗಳಿದೆ. ಸಮಯ ಪಾಲನೆ ಮಾಡೋದು, ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಬರೋದು, ಶಿಕ್ಷಕರು ಹೇಳಿದಂತಹ ಕೆಲಸಗಳನ್ನು ನಿರ್ವಹಿಸುವಂಥದ್ದು. ಇದು ಏನು ಅವ್ರಿಗೆ ಲಾಭ ಮಾಡಿಕೊಡುತ್ತೆ ಅಂತಲ್ಲ, ನಿಮಗೆ ನಿಮ್ಮ ವೈಯಕ್ತಿಕ ಬದುಕಿನ ವ್ಯಕ್ತಿತ್ವಕ್ಕೆ ಅದು ದೊಡ್ಡ ಸಹಾಯವನ್ನು ಮಾಡುತ್ತೆ. ನಿಮ್ಮಲ್ಲಿ ನಾಯಕತ್ವದ ಗುಣ ಬೆಳೆಯುತ್ತೆ. ಶಿಸ್ತು, ಸಮಯ ಪಾಲನೆಯನ್ನು ಮಾಡೋದ್ರಿಂದ ನಿಮ್ಮನ್ನು ಜನರು ಗುರುತಿಸ್ತಾರೆ. ಹೌದಲ್ವಾ? ಅಡ್ಡದಿಡ್ಡಿಯಾಗಿ ಇದ್ದು ಸುಮ್ಮನೆ ಮೊಬೈಲ್ನಲ್ಲೇ ಮುಳುಗೋಗಿ ಸಮಾಜ ವಿಚಿತ್ರಕಾರಿ ಸಂಘಗಳು, ಸಂಘಟನೆಗಳು, ಗುಂಪುಗಳ ಜೊತೆ ಸೇರಿಕೊಳ್ಳೋದು, ಇದು ನಮ್ಗೆ ಯಾವ ರೀತಿಯಲ್ಲೂ ಕೂಡ ಒಳಿತನ್ನು ಮಾಡಲ್ಲ. ನಮ್ಮೆಲ್ಲರ ಸಾಮಾಜಿಕ ಹಿನ್ನೆಲೆಗಳನ್ನು ನಾವು ಗಮನಿಸಿದ್ರೆ, ನಮ್ಮ ತಂದೆ ತಾಯಿಗಳ ಪರಿಸ್ಥಿತಿಗಳನ್ನು ನಾವು ಮನಸ್ಸಿನಲ್ಲಿ ಕೇಂದ್ರವಾಗಿಟ್ಕೊಂಡ್ರೆ, ಈಗ ನಾನು ಇಲ್ಲಿ ಹೇಳೋದಾದರೆ, ಅವಾಗ ಒಂದು ಉದ್ದೇಶ, ನಾನು ಡಿಗ್ರಿ ಮಾಡುವಾಗ ಅಥವಾ PUC ಮಾಡುವಾಗ ಇದ್ದದ್ದು ಏನಪ್ಪ ಅಂದರೆ ಒಂದು ಕೆಲಸ ತಗೋಬೇಕಂತ ಅಷ್ಟೇ. ಯಾಕೆ ಕೆಲಸ ತಗೋಬೇಕು? ತಂದೆ ತಾಯಿ ಕೂಲಿ ಮಾಡ್ತಾ ಇದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇದ್ದದ್ದು. ಈ ನಂತರದಲ್ಲಿ ಎಲ್ಲ ಕೆಲಸಗಳನ್ನು ಪಡ್ಕೊಂಡು ಬಂದಿರೋದು ಅದೆಲ್ಲ ಬೋನಸ್ಸೇ. ಆದರೆ ಮೊದಲಿದ್ದೇನೋ ನಾನು ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕು ಅನ್ನೋಂಥ ಉದ್ದೇಶ. ಹಾಗಾಗಿ ಏನು ಮಾಡಿದ್ವಿ, ಆ ಕಾಲಕ್ಕೆ ನಮಗೆ ನಿಮ್ಮ ಥರ ಡಿಸ್ಟ್ರಾಕ್ಷನ್ಸ್ಗಳು ಇರಲೇ ಇಲ್ಲ, ದುಡ್ಡೇ ಇರಲಿಲ್ಲ. 50 ರೂಪಾಯಿ ತೊಗೊಂಡು ಮೈಸೂರಿಗೆ ಹೋಗ್ತಾ ಇದ್ದೆ, ವಾಪಸ್ ಬರ್ಲಿಕ್ಕೆ ಅದೇ ದುಡ್ಡನ್ನು ಇಟ್ಕೋಬೇಕಿತ್ತು ನಾವು, ಬಸ್ ಚಾರ್ಜ್ ಅದೇ ದುಡ್ಡಲ್ಲಿ ಬರ್ತಾ ಇದೆ. ನಿಮಗೆ ಈಗ 1000 ರೂಪಾಯಿ ಇರುತ್ತೆ ನಿಮ್ಮ ಹತ್ರ. ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡಲಿಕ್ಕೆ ವಿದ್ಯಾರ್ಥಿಗಳೇ ಬಹಳಷ್ಟು ವಿಷಯ ಅಂಶಗಳು ಇವತ್ತಿನ ಸಮಾಜದಲ್ಲಿ ನಿಮ್ಮ ಸುತ್ತ ಇದೆ. ನಿಮ್ಮ ಗುಂಪಿದೆ, ನಿಮ್ಮ ಸ್ನೇಹಿತರಿದ್ದಾರೆ, ಅಥವಾ ಹೊರಗಿನ ಸಂಘಟನೆಗಳಿದ್ದಾವೆ. ನಿಮ್ಮ ಮುಂದೆ ದೊಡ್ಡ ಚಾಲೆಂಜ್ ಇದೆ. ಇದರಿಂದ ನೀವು ಹೊರಗಡೆ ಬಂದು ನೀವು ಅಂದ್ಕೊಂಡದ್ದನ್ನು ಸಾಧಿಸ್ತಿದ್ದೀರಾ ಅಂತಂದರೆ ನಿಜವಾಗಿಯೂ ನೀವು ಗ್ರೇಟು, ನಾವಲ್ಲ. ಯಾಕೆಂದ್ರೆ ನಮ್ಗೆ ಅವಕಾಶಗಳೇ ಇರಲಿಲ್ಲ ಹಾಳಾಗೋದಲ್ಲ. ಈಗ ಧೂಮಪಾನ ಮಾಡೋದು ಅಥವಾ ಮದ್ಯಪಾನ ಮಾಡೋದು ಅಥವಾ ಇನ್ನಿತರ ದುಶ್ಚಟಗಳನ್ನು ಬೆಳೆಸ್ಕೊಳ್ಳೋದು ಅಥವಾ ಮೊಬೈಲ್ನಲ್ಲಿ ಮುಳುಗು ಹೋಗೋದು, ಇದು ಯಾವುದಕ್ಕೂ ಅವಕಾಶನೇ ಇರಲಿಲ್ಲ. ಮೊಬೈಲೇ ಇರಲಿಲ್ಲ. ನಾನು MA ಬಂದಾಗ ಮೊಬೈಲನ್ನು ನೋಡಿದೆ. ನಮ್ಮ ಸ್ನೇಹಿತ, ನನ್ನ ಡಿಗ್ರಿ ಸ್ನೇಹಿತನೇ ಮೊದಲು ಮೊಬೈಲ್ ತಗೊಂಡ, ಕೀಪ್ಯಾಡ್ ಮೊಬೈಲು. ಅವನ ಹತ್ರಲ್ಲೇ ಕುತೂಹಲದಿಂದ ಆ ಮೊಬೈಲ್ನ ನೋಡ್ತಾ ಇದ್ವಿ. ಅವನದೇ ಇಸ್ಕೊಂಡು ಅಲ್ಲೊಂದು ಸ್ನೇಕ್ ಗೇಮ್ ಬರ್ತಾಯಿತ್ತು, ಅದನ್ನು ಆಡ್ತಾ ಇದ್ವಿ ಅಪರೂಪಕ್ಕೆ. ಈ ಥರದಿಂದ ಶುರುವಾಯಿತು. 2005 ನಂತರದಲ್ಲೆಲ್ಲ ಮೊಬೈಲ್ಗಳು ಜಾಸ್ತಿ ಆಯಿತು. ನಾನು ಜಾಬಿಗೆ ಸೇರಿ 2 ವರ್ಷ ಆದಮೇಲೆ ಮೊಬೈಲ್ ತೊಗೊಂಡೆ. ಅದು ಕೀಪ್ಯಾಡ್ ಮೊಬೈಲ್ನೇ ಫಸ್ಟ್ ತೊಗೊಂಡಿದ್ದು. ಹಾಗಾಗಿ ನನಗಿದ್ದಂತಹ ಅವಕಾಶ ಹಾಳಾಗಲಿಕ್ಕೆ ಅಥವಾ ಬದುಕಿನ ಗುರಿಯನ್ನು ಅಥವಾ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳದೆ ದಾರಿ ತಪ್ಪಲಿಕ್ಕೆ ಬಹಳ ಕಡಿಮೆ ಇತ್ತು. ಆದರೆ ನಿಮ್ಮ ಮುಂದೆ ದೊಡ್ಡ ಸವಾಲುಗಳಿದೆ. ನಿಮ್ಮನ್ನು ಹಾದಿ ತಪ್ಪಿಸ್ಲಿಕ್ಕೆ ಬೇಕಾದಂಥ ಅವಕಾಶಗಳಿದೆ. ನೀವು ಅದನ್ನು ಮೀರಿ ಒಳ್ಳೆಯತನವನ್ನು ಬೆಳೆಸ್ಕೊಂಡ್ರಿ, ಇತರರಿಗೆ ಒಳ್ಳೆಯದನ್ನು
ಮಾಡುವಂತಹ ಒಂದು ಗುಣವನ್ನು ನೀವು ಬೆಳೆಸ್ಕೊಳ್ತೀರಾ ಅನ್ನೋದಾದರೆ ಅದು ನಿಜವಾಗಿಯೂ ನಿಮ್ಮ ಸಾಧನೆ ಆಗಿರ್ತದೆ. ಹಾಗಾಗಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕಾಗಿ NSSನ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ಭಾಗವಹಿಸಿ ಅದರ ಲಾಭವನ್ನು ಪಡೆದುಕೊಳ್ಳಿ. ಯಾರದೋ ಕಾರಣಕ್ಕಾಗಿ ಅಥವಾ ಇನ್ಯಾವುದೋ ಇದರ ಹಿನ್ನೆಲೆಯಲ್ಲಿ ನೀವು ಸೇರ್ಪಡೆಗೊಳ್ಳೋದು ಬೇಡ. ಬದಲಾಗಿ ಅದರಿಂದ ಸಿಗುವ ಅನುಭವಗಳ ನೇರ ಒಬ್ಬ ಪಾತ್ರಧಾರಿಯಾಗಿ ನಾನು ಇರೋದ್ರಿಂದ ನನ್ನ ಅನುಭವಗಳನ್ನು ನಿಮ್ಮ ಜೊತೆಗೆ ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಆದ್ದರಿಂದ ಅದನ್ನು ನೀವು ಆಪ್ತಗೊಳಿಸ್ಕೊಳ್ಬೇಕು ಮತ್ತು ಅದರಲ್ಲಿರುವ ಅವಕಾಶ ಹೊಣೆಗಾರಿಕೆಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ನೀವು ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಆ NSS ನನಗೆ ಅಂತಹ ಅವಕಾಶಗಳನ್ನು ಒದಗಿಸ್ಕೊಟ್ಟಿದೆ. ಆ ಕಾರಣಕ್ಕಾಗಿ ನಾನು ಈ ದಿನ ನಿಮ್ಮ ಮುಂದೆ ಇದ್ದು ಈ ಎಲ್ಲ ವಿಚಾರಗಳನ್ನು ಹೇಳಿದ್ದೀನಿ. ಇಷ್ಟು ಮಾತಾಡಲಿಕ್ಕೆ ಅಥವಾ ಈ ಅಂಶಗಳನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಾಲೇಜಿಗೆ, ಗಿರೀಶ್ ಸರ್ಗೆ, ಪ್ರಾಂಶುಪಾಲರಿಗೆ ಹಾಗೆ ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಸರ್ ನಿಮಗೆ ಧನ್ಯವಾದಗಳು. ಕಾರ್ಯಕ್ರಮದ